Yeah. Let me try this because I never done this before. ಒಂದೇ ಸ್ಟ್ರೋಕಲ್ಲಿ ನಾನು ಪ ಮ ಗ ಮ ಪ ದ ಪ ಮ ಈ ಪ So, a very warm welcome to Dream 100 Business Show. So, today we have an amazing personality on Dream 100 Business Show. It's none other than Pandit Vijay Gunahalu. Thank you Sir, so much for inviting me. Thank you. so let your introduction start with Be your sitar. sitar. ಪ್ಲೀಸ್ ಥ್ಯಾಂಕ್ ಯು. ಎಲ್ರಿಗೂ ಕಲ್ಯಾಣ ಆಗಲಿ. ಸೊ ಕರ್ನಾಟಕ ರಾಗದಲ್ಲಿ ಕಲ್ಯಾಣಿ, ಹಿಂದೂಸ್ತಾನಿನಲ್ಲಿ ಯಮನ್ ಕಲ್ಯಾಣ ಅಂತಾರೆ. ಸೊ ನಮಗೂ ನಿಮಗೂ ಎಲ್ರಿಗೂ ಕಲ್ಯಾಣ ಆಗಲಿ ಅಂತ ಚೂಸ್ ಮಾಡಿದ್ದೀನಿ. ಲಿಸನ್. ನಿಜವಾಗ್ಲೂ ಕಲ್ಯಾಣ ಆಯಿತು ಕೇಳಿ ಮನಸ್ಸಿಗೆ ಕಲ್ಯಾಣ ಆಯಿತು. ಓಕೆ, ಇವಾಗ ಇಷ್ಟೊಂದು ದೆರ್ ಆರ್ ಸೋ ಮೆನಿ ಥೌಸಂಡ್ಸ್ ಆಫ್ ಇನ್ಸ್ಟ್ರೂಮೆಂಟ್ಸ್, ಬಟ್ ವೈ ಡಿಡ್ ಯು ಚೂಸ್ ಸಿತಾರ್ ಆ್ಯಸ್ ಯುವರ್ ಇನ್ಸ್ಟ್ರೂಮೆಂಟ್? ಓಕೆ, ಚೂಸ್ ನಾನು ಮಾಡಲಿಲ್ಲ. ಡೆಸ್ಟಿನಿ ಅಥವಾ ಸಿತಾರ್ ನನ್ನನ್ನು ಚೂಸ್ ಮಾಡ್ತು ಅಂತ ಹೇಳ್ಬೋದು. ಬಿಕಾಸ್ ಈವನ್ ಐ ಡಿಂಟ್ ಡ್ರೀಮ್ಡ್ ಅಬೌಟ್ ದಿಸ್. ಮ್ಯೂಸಿಕಲ್ ಫ್ಯಾಮಿಲಿಯಲ್ಲಿ ಹುಟ್ಟಿರೋದ್ರಿಂದ ಪಂಡಿತ್ ಬಸವರಾಜ್ ಗೋನಹಾಳು ಅಂತ ನಮ್ಮ ತಂದೆ ಹೆಸರು. ಅವರು ವೋಕಲಿಸ್ಟ್, ಹಿಂದೂಸ್ತಾನಿ ವೋಕಲಿಸ್ಟ್, ಆಲ್ ಇಂಡಿಯಾ ರೇಡಿಯೋ ಸ್ಟಾಫ್ ಆರ್ಟಿಸ್ಟ್. ನಾವೆಲ್ಲ ಧಾರವಾಡದಲ್ಲೇ ಹುಟ್ಟಿ ಬೆಳೆದಿದ್ದು. ಸೊ ಬ್ಯಾಕ್ಗ್ರೌಂಡ್ ಅದಿತ್ತು. ಅಟ್ ದ ಏಜ್ ಆಫ್ 19 PUC ಸೆಕೆಂಡ್ ಇಯರ್ ಮುಗಿಯೋ ಆ ಟೈಮಲ್ಲೋ ಉಸ್ತಾದ್ ಶಾಹಿದ್ ಪರ್ವೇಜ್ ಅಂತ ಅವರೊಬ್ಬರು ಸಿತಾರ್ ಪ್ಲೇಯರ್ ಇದ್ದಾರೆ. ಅವ್ರದ್ದು ಕೇಳಿದ ಮೇಲೆ ಸಿತಾರ್ ನುಡಿಸ್ಬೇಕು ಅಥವಾ ನುಡಿಸಿದ್ರೆ ಹೀಗೆ ನುಡಿಸ್ಬೇಕು ಅಂತ ಅದೆಲ್ಲೋ ನನಗೆ ಇನ್ಸ್ಪೈರ್ ಆಯಿತು. ಸೊ ಅದಾಗೋದಕ್ಕೆ ಒಂದು ದಿನ ನಮ್ಮ ತಂದೆಗೆ ಅದು ಯಾಕೋ ಗೊತ್ತಿಲ್ಲ, ಅವ್ರ ಫ್ರೆಂಡ್ ಒಬ್ಬರು ಸಿತಾರ್ ಆರ್ಟಿಸ್ಟ್ ನಮ್ಮ ಮನೆಗೆ ಬರೋರು. ಅವರೇ ನನ್ನ ಮೊದಲನೇ ಗುರುಗಳು ಉಸ್ತಾದ್ ರಫೀಕ್ ಖಾನ್ ನದಾಫ್ ಅಂತ, ಸಾಂಗ್ಲಿಯಲ್ಲಿ ಆಲ್ ಇಂಡಿಯಾ ರೇಡಿಯೋ ಸ್ಟಾಫ್ ಆರ್ಟಿಸ್ಟ್ ಆಗಿದ್ದರು. ಈಗ ಇಲ್ಲ ಅವರು. ಸೊ ಅವ್ರಿಗೆ ನಮ್ಮ ತಂದೆ ಹೇಳಿದ್ರು, ಇಲ್ಲಿಗೊಂಚೂರು ಸಿತಾರ್ ಶುರು ಮಾಡಿ ನೋಡೋಣ ಅಂತ. ಸೊ ಅಷ್ಟೊತ್ತಿಗೆ ನನಗೆ ಇನ್ಸ್ಪಿರೇಷನ್ ಇಲ್ಲಾಗಿತ್ತು. ಸೊ ಕೋಇನ್ಸಿಡೆನ್ಸ್ಲಿ ಎರಡೂ ಮ್ಯಾಚ್ ಆಗಿ ಶುರು ಮಾಡಿದ್ರು. ಅವರು ಒಂದು ವಾರ ಇವನಿಗೆ ನೋಡೋಣ, ಶುರು ಮಾಡೋಣ, ಒಂದು ವಾರದಲ್ಲಿ ಇವನಿಗೆ ಆಗುತ್ತೋ ಇಲ್ವೋ ಅಂತ ಹೇಳ್ತೀನಿ ಅಂದರು. ಸೊ ಹಾಗೆ ಅದು ಶುರು ಆಯಿತು. ಒಂದು ವಾರದಲ್ಲಿ ಗುರುಗಳು ಖುಷಿಯಾದರು, ಇಲ್ಲ ಇವನಿಗೆ ಚೆನ್ನಾಗಿ ಬರುತ್ತೆ, ಆಗ್ತಾನೆ ಇವನು ಅಂತ ಹೇಳಿದರು. ಸೊ ಆ ಭರವಸೆಯಿಂದ, ಆ ಒಂದು ಕೋಇನ್ಸಿಡೆನ್ಸಿಂದ ಸಿತಾರ್ ಹ್ಯಾಸ್ ಚೂಸನ್ ಮೀ ಆ್ಯಂಡ್ ಜರ್ನಿ ಸ್ಟಾರ್ಟ್ ಆಯಿತು. Awesome. So when a student is ready, a teacher appears ಅಂದಂಗೆ. This is a very good example. All is written, I think. Sure. ಸೊ ಈ ಥರ ಸ್ಟಾರ್ಟ್ ಆಯಿತು ಹೀಗೆ. So I'm sure like once you started off with this journey of your musical journey, there would have been lot of challenges for you to reach this stage. To become a pandit is not an easy journey. Yes. So can you just tell us about what were the challenges and how you overcame it? Yeah. The challenges are like finding a right guru. In Indian classical music, it's a big challenge finding a right guru, where to go, where to learn. That is a very first big challenge. So luckily I got my first Guruji, Ustad Rafi Khan Nadavji in Dharwad. ಸೊ ಮನೆಗೆ ಬರ್ತಾ ಇದ್ದಿದ್ದರಿಂದ ಇನ್ ದ್ಯಾಟ್ ವೇ ಐ ಆಮ್ ಅ ವೆರಿ ಲಕ್ಕಿ ಪರ್ಸನ್. ಸೊ ನಮ್ಮ ತಂದೆ ಅವರು ಫ್ರೆಂಡ್ಸ್ ಆಗಿದ್ದರಿಂದ, ಸೊ ಹೀ ಸ್ಟಾರ್ಟೆಡ್ ಮೀ ಟೀಚಿಂಗ್. ಸೊ
ಸೊ ಮೋಸ್ಟ್ಲಿ ಒಂದೂವರೆ ವರ್ಷ ಅವ್ರ ಹತ್ರ ಕಲಿತೆ. ಬೈ ದಟ್ ಟೈಮ್ ವಿ ಗಾಟ್ ಟ್ರಾನ್ಸ್ಫರ್ಡ್ ಫ್ರಮ್ ಧಾರವಾಡ ಟು ಗುಜರಾತ್ ಡೈರೆಕ್ಟ್ಲಿ, ಬಿಕಾಸ್ ಫಾದರ್ ಯೂಸ್ ಟು ವರ್ಕ್ ಇನ್ ಆಲ್ ಇಂಡಿಯಾ ರೇಡಿಯೋ. ಸೊ ಕೋಇನ್ಸಿಡೆನ್ಷಲಿ ನಾವು ಅಲ್ಲಿಗೆ ಹೋಗೋ ವಿಷಯ ಬಂತು. ಇಲ್ಲಿ ಗುರುಗಳದ್ದು ಕನೆಕ್ಷನ್ ಕಟ್ ಆಗೋಯ್ತು, ಬಿಕಾಸ್ ಇನ್ ದೋಸ್ ಡೇಸ್ ಟ್ರಾವೆಲಿಂಗ್ ಈಸ್ ನಾಟ್ ಅ ಈಸಿ ಟಾಸ್ಕ್. ಐ ಆಮ್ ಟಾಕಿಂಗ್ ಅಬೌಟ್ ಲೈಕ್ 94-95 ಸ್ಟಾರ್ಟೆಡ್. ಗುಜರಾತ್ ಟ್ರಾನ್ಸ್ಫರ್ ಆಗಿ ಗುಜರಾತ್ಗೆ ಹೋದ್ವಿ. ಸೊ ಅಲ್ಲಿ 4 years ಐ ವಾಸ್ ಅ ಸರ್ಚ್ ಇನ್ ಗುರುಗಳು ಯಾರೂ ಸಿಗಲಿಲ್ಲ. 3-4-5 ಸಿತಾರಿಸ್ಟ್ಸ್ ಆರ್ ದೇ, ನೋ ಬಡಿ ಈಸ್ ಅಗ್ರೀಡ್ ಟು ಟೀಚ್ ಮೀ. ಅವ್ರವ್ರದ್ದು ಪರ್ಸ್ನಲ್ ಏನೋ ಇತ್ತು, ಸೊ ಯಾರೂ ಕಲ್ಸೋಕ್ಕೆ ರೆಡಿ ಆಗಲಿಲ್ಲ. ಆ ಟೈಮಲ್ಲಿ ನನಗೆ ಹೆಲ್ಪ್ ಆಗಿದ್ದು ಆಡಿಯೋ ಕ್ಯಾಸೆಟ್ಸ್. ಉಸ್ತಾದ್ ಶಾಹಿದ್ ಪರ್ವೇಜ್ ಅವ್ರು ನನಗೆ ಇನ್ಸ್ಪಿರೇಷನ್ ಆಗಿದ್ದರು. ಸೊ ಅವ್ರದ್ದೇ ಕ್ಯಾಸೆಟ್ಸ್ಗಳನ್ನ ನಾನು ಬೈ ಮಾಡ್ತಾಯಿದ್ದೆ, ಕೇಳಿಸ್ಕೊಳ್ತಾ ಇದ್ದೆ. ಅದು ಮನೆಯಲ್ಲಿ ಬ್ಯಾಕ್ಗ್ರೌಂಡ್ ಇದ್ದಿದ್ದರಿಂದ ಬೈ ದಟ್ ಟೈಮ್ ನಾನು ಕೇಳಿಬಿಟ್ಟು ಇದೇನು ಅಂತ ಒಂದು ಐಡೆಂಟಿಫಿಕೇಷನ್ ಆಗೋ ಒಂದು ಲೆವೆಲಲ್ಲಿ ಇದ್ದೆ. ಸೊ ದ್ಯಾಟ್ ಹೆಲ್ಪ್ ಮೀ ಟು ಗ್ರೋ. ಸೊ ಅದು ಕೇಳಿ ಅದನ್ನೇ ನುಡಿಸಿ ಅಭ್ಯಾಸ ಮಾಡಿ ಒಂದು ಟೈಮಲ್ಲಿ ಹೆಂಗಾಗೋಗಿದ್ದೆ ಅಂದರೆ, ಉಸ್ತಾದ್ ಶಾಹಿದ್ ಪರ್ವೇಜ್ ಅವ್ರದ್ದು ಡಿಕ್ಟೋ ಕಾಪಿ ಆಗೋಗಿದ್ದೆ. ಯಾರಾದರೂ ಕೇಳಿದ್ರೆ ಬಂದು ಈಗ ಒಂದು ರೂಮಲ್ಲಿ ಹಾಕ್ಬಿಟ್ಟು ಕೇಳಿದ್ರೆ ಆಚೆ ನಿಂತವರಿಗೆ ಉಸ್ತಾದ್ ಶಾಹಿದ್ ಪರ್ವೇಜ್ ಅವರೇ ನುಡಿಸ್ತಾ ಇದ್ದಾರೆ ಅನ್ನೋ ಥರ ಆ ಲೆವೆಲ್ಲಿಗೆ ಕಾಪಿ ಆಗೋಗಿದ್ದೆ. ಸೊ ಆ ಥರ ಜರ್ನಿ ಸ್ಟಾರ್ಟ್ ಆಯಿತು. ಮೋಸ್ಟ್ಲಿ 2000 ಅಥವಾ 2000ನಲ್ಲಿ ನನ್ನ ಈಗಿನ ಗುರುಗಳು ಪಂಡಿತ್ ಅರವಿಂದ್ ಪರೀಕ್ ಅಂತ, ಅವರು ನಮ್ಮ ಕಾಲೇಜಿಗೆ ಸಿತಾರ್ ವರ್ಕ್ಶಾಪ್ ಮಾಡೋಕ್ಕೆ ಬಂದಾಗ ನಾನು ಅವ್ರನ್ನ ಜಾಯಿನ್ ಆದೆ. ಸೊ ಅಲ್ಲಿಂದ ಮತ್ತೆ ಅವ್ರ ಜೊತೆಗೆ ನಮ್ಮ ಜರ್ನಿ ಶುರು ಆಯಿತು. ಸೊ ಐ ಆಮ್ ಅ ಲಕ್ಕಿ ಇನ್ ದ್ಯಾಟ್ ವೇ that I found a guru finally. Wow. So this is how my journey. ಕಲಿಯೋದ್ರಲ್ಲಿ ಯಾವ ಥರ ನಮಗೆ ಡಿಫಿಕಲ್ಟೀಸ್ ಬಂತು, ಫೈನಲಿ ನನಗೊಂದು ಒಳ್ಳೆ ಗುರುಗಳು ಸಿಕ್ಕರು. ಇವತ್ತು ಏನೇ ಇದ್ದರೂ ಎಲ್ಲ ಬಿಕಾಸ್ ಆಫ್ ಪಂಡಿತ್ ಅರವಿಂದ್ ಪರೀಕ್ ಜಿ. Wow. Like as you were saying, you had become a copy of your guru, of your inspiration. Ustad Shahid Parvez. So then how did you bring out your identity in sitar? Yeah, that is a big challenge. Like ಕಾಪಿ ಆಗೋದೇನು ಕಷ್ಟದ ವಿಷಯ ಅಲ್ಲ. ಒನ್ಸ್ ಯು ಸ್ಟಾರ್ಟ್ ಅಂಡರ್ಸ್ಟ್ಯಾಂಡಿಂಗ್ ಮ್ಯೂಸಿಕ್ in terms of notes, identification of notes, ragas, talas, so you can copy anybody a bit of him. But copy ಆಗೋದು it's not a good thing, ಬಿಕಾಸ್ ಎಲ್ರದ್ದು ಅವ್ರವ್ರದ್ದೇ ಯೂನೀಕ್ ಒಂದು ಐಡೆಂಟಿಟಿ ಇರುತ್ತೆ. ದೆನ್ ಓನ್ಲಿ ವಿಲ್ ಬಿ ನೋಟಿಸ್ಡ್, ಅದರ್ವೈಸ್ ಯು ವಿಲ್ ಬಿ ಅ ಕಾಪಿ ಫಾರ್ ಹೋಲ್ ಯುವರ್ ಲೈಫ್. ಸೊ ದಿಸ್ ಇಸ್ ಹೌ ಇಟ್ ಇಸ್. ಸೊ ಅದರಿಂದ ಆಚೆ ಬರಬೇಕು ಅಂತಂದರೆ ಏನು ಮಾಡಬೇಕು ಅಂತಂದರೆ, ರೆಫರೆನ್ಸ್ ಅಂತ ಅವ್ರನ್ನ ಕಾಪಿ ಮಾಡ್ಕೊಳ್ಳಿ, ಕಲ್ತ್ಕೊಳ್ಳಿ, ವಿಷಯನ ಅರ್ಥ ಮಾಡ್ಕೊಳ್ಳಿ. ದೆನ್ ಸ್ಟಾರ್ಟ್ ಥಿಂಕಿಂಗ್ ಓನ್ ಯುವರ್ ಥಾಟ್ಸ್ ಆನ್ ಇಟ್. ಲೈಕ್ ಅದನ್ನು ಸುಮ್ಮನೆ ಬರಲ್ಲ. ಅದನ್ನು ಹೆಂಗೆ ಬರಬೇಕು ಅಂತಂದರೆ, ನೀವು ಬೇರೆ ಬೇರೆ ಡಿಫ್ರೆಂಟ್ ಆರ್ಟಿಸ್ಟ್ಗಳನ್ನ ಕೇಳಬೇಕು. ಗೆಟ್ ದ ಐಡಿಯಾಸ್ ಫ್ರಮ್ ಮೆನಿ ಆರ್ಟಿಸ್ಟ್ಸ್, ಕಂಬೈನ್ಡ್ ಇಟ್, ಮೇಕ್ ಇಟ್ ಯುವರ್ ಸೆಲ್ಫ್. ಸೊ that is how we grow. This is what I am teaching my students. So that is the reason why my every student is, each and everyone is different from each other. ನನ್ನ ಥರನೇ ನುಡಿಸಲ್ಲ, ನನ್ನ ಸ್ಟೂಡೆಂಟ್ಸ್ ಎಲ್ಲ ಬೇರೆ ಬೇರೆ ಥರನೇ ನುಡಿಸ್ತಾರೆ. ಆಲ್ದೋ ಒಂದೇ ಘರಾನಲ್ಲಿದ್ದೀವಿ, ಬಟ್ ಅಪ್ರೋಚ್ ಒಬ್ಬೊಬ್ರದ್ದು ಬೇರೆ ಇದೆ. ಸೊ ದಿಸ್ ಇಸ್ ಹೌ ಇಟ್ ಹ್ಯಾಸ್ ಟು ಬಿ, ಈ ಥರ. ಸೊ ಡಿಫ್ರೆಂಟ್ ಆಗೋದು ಹೇಗೆ ಅಂತ ಅನ್ನೋದಕ್ಕೊಂದು ಎಕ್ಸಾಂಪಲ್ಗೆ, ಅವರು ಉಸ್ತಾದ್ ಶಾಹಿದ್ ಪರ್ವೇಜ್ ಅವ್ರದ್ದು ನಾನು ಕ್ಯಾಸೆಟ್ ಕೇಳಿಬಿಟ್ಟೆ ಎತ್ತಿರೋ ಗತ್ತು ಅಥವಾ ಕಾಂಪೋಸಿಷನ್. ಸೊ ಇದನ್ನು ಆ್ಯಸ್ ಇಟ್ ಈಸ್ ಹೀಗೆ ನುಡಿಸಿದ್ರೆ ತಪ್ಪಿಲ್ಲ, ಬಿಕಾಸ್ ಹೀ ಈಸ್ ಆಲ್ಸೋ ಫ್ರಮ್ ಮೈ ಘರಾನ ಓನ್ಲಿ. ಒಂದೇ ಘರಾನ ಆದ್ರೂ ನುಡಿಸ್ಬೋದು, ಬಟ್ ನಿಮ್ಮ ಐಡೆಂಟಿಫಿಕೇಷನ್ ಮಾಡ್ಕೋಬೇಕು ಅಂದಾಗ ನೀವೇನಾದರೂ ಬೇರೆ ಹುಡ್ಕೋಬೇಕು. ಸೊ ಈ ಥರ ಡಿಫ್ರೆಂಟ್ ವೇ ಹುಡುಕೋಬೇಕಾಗತ್ತೆ. ಆಲ್ದೋ ದ ಸೆಕೆಂಡ್ ಪಾರ್ಟ್ ಈಸ್ ಐ ಲರ್ನ್ ಫ್ರಮ್ ಮೈ ಗುರುಜಿ. ಇದರಲ್ಲೂ ನಾವು ಓಪನ್ ಆಗಿ ನಾನು ಬೇರೆ ದಾರಿ ಮಾಡ್ಕೋಬೋದು. ಈ ಥರ ಡಿಫ್ರೆನ್ಶಿಯೇಟ್ ಮಾಡ್ಕೋಬೇಕಾಗತ್ತೆ. ಅದರ್ವೈಸ್ ಯು ವಿಲ್ ಬಿ ಅ ಕಾಪಿ ಫಾರ್ ಹೋಲ್ ಲೈಫ್.
Awesome. So, like as you were telling, sitar became an expression of your inner feelings. Right. So, how when a person is undergoing different kinds of emotions, how does sitar help in expressing his or her emotions? ಓಕೆ, ಇಲ್ಲಿ ನನ್ನದೇ ಎಕ್ಸಾಂಪಲ್ ಕೊಡ್ತೀನಿ. Hmm. At the beginning, when I'm learning, I used to be a very shy person. ಜಾಸ್ತಿ ಮಾತಾಡೋಕ್ಕೆ ಬರ್ತಿರ್ಲಿಲ್ಲ. ಅಕಸ್ಮಾತ್ 24 hours ಯಾವುದಾದ್ರೂ ಟ್ರೈನಲ್ಲಿ ಜರ್ನಿ ಮಾಡಿದ್ರೆ ಪಕ್ಕದವ್ರ ಜೊತೆಗೆ ಫ್ರೆಂಡ್ಶಿಪ್ಪು ಅಥವಾ ಮಾತಾಡೋದು ಜನರಲ್ ಇದೇನು ಇರ್ತಿಲ್ಲ. ಸುಮ್ಮನೆ ಅವ್ರೇನು ಕೇಳ್ತಾರೆ ಅದಕ್ಕೆ ಉತ್ತರ ಕೊಡೋದು, ಸುಮ್ಮನೆ ಹೋಗೋದು. ನೌ ಐ ಆಮ್ ಟೋಟಲಿ ಅ ಡಿಫ್ರೆಂಟ್ ಪರ್ಸನ್. ಐ ಕ್ಯಾನ್ ಬಿ ಅ ಇಮಿಡಿಯೇಟ್ ಫ್ರೆಂಡ್ ಆಫ್ ಎನಿಬಡಿ. ಸೊ ದ್ಯಾಟ್ ಇಸ್ ಬಿಕಾಸ್ ಆಫ್ ಮೈ ಸಿತಾರ್ ಓನ್ಲಿ. ಇಟ್ ಗಿವ್ಸ್ ಯು ಅ ಕಾನ್ಫಿಡೆನ್ಸ್. ಇಮೋಷ್ನಲಿ ಹೇಗೆ ಅಂತಂದರೆ, ಇದು ನನ್ನನ್ನು ಸಪೋಸ್ ನಾನು ಸಿಂಗರ್ ಆಗಿದ್ದರೆ ಅಷ್ಟು ಒಳ್ಳೆ ಸಿಂಗರ್ ಆಗ್ತಿದ್ನೋ ಇಲ್ವೋ ಡೌಟು. ಯಾಕಂದರೆ ಆ ಶೈನೆಸ್ ಇರೋದ್ರಿಂದ ನನಗೆ ಓಪನ್ನಾಗಿ ಹಾಡೋದು ಕಷ್ಟ ಆಗ್ತಿತ್ತೇನೋ ಮೋಸ್ಟ್ಲಿ. ಸೊ ಸಿತಾರ್ ಇದ್ದಿದ್ದರಿಂದ ನನ್ನ ಎಕ್ಸ್ಪ್ರೆಷನ್ನು ಅಥವಾ ನನ್ನ ಮೂಡು, ನನ್ನ ಇಮೋಷನ್ಸನ್ನ ಥ್ರೂ ಆ ಒಂದು ಹೇಳ್ತಾರೆ, ಆಡಿಯನ್ಸೇ ಹೇಳ್ತಾರೆ. ನನಗೆ ಕಾಂಪ್ಲಿಮೆಂಟ್ಸ್ ಬರುತ್ತಲ್ಲ, ಆವಾಗ ಗೊತ್ತಾಗುತ್ತೆ. ಸೊ ಆವಾಗ ಅರ್ಥ ಆಗುತ್ತೆ ನನ್ನ ಇಮೋಷನ್ಸ್ ರೀಚ್ ಆಗ್ತಾಯಿದೆ ಜನರಿಗೆ. ಅದು ಆಲಾಪ್ ಅಂತ ಹೇಳ್ತೀವಿ. ಸೊ ಆಲಾಪ್ ಅಂತಂದರೆ ಈ ಥರ ಇರುತ್ತೆ. ಸೇಮ್ ಥಿಂಗನ್ನು ನೀವು ಈ ಥರನೂ ನುಡಿಸ್ಬೋದು. ಸೊ ಮೆಕ್ಯಾನಿಕಲಿ ಅಥವಾ ಫ್ರೆಟ್ ಮೇಲೆ ದೆರ್ ಆರ್ 2 types. ಒನ್ ಈಸ್ ಇನ್ಸ್ಟ್ರೂಮೆಂಟಲ್ ಸ್ಟೈಲ್, ಒನ್ ಈಸ್ ವೋಕಲ್ ಸಿಂಗಿಂಗ್ ಸ್ಟೈಲ್, ಗಾಯಕಿ. ನಾವು ಅದನ್ನೇ ಹೇಳ್ತಾ ಇರ್ತೀವಿ. ಸೊ ನನ್ನ ಎಕ್ಸ್ಪ್ರೆಷನ್ಸ್ನ ನಾನೇನು ಥಿಂಕ್ ಮಾಡ್ತಾಯಿದ್ದೀನೋ ವೋಕಲೈಸಲ್ಲಿ ನಾನು ಆ ಬೆಂಡಿಂಗ್ ನೋಟ್ಸಲ್ಲಿ ಜಾಸ್ತಿ ಎಕ್ಸ್ಪ್ರೆಸ್ ಮಾಡ್ತಿರ್ತೀನಿ. ಸೊ ಪೀಪಲ್ ಅದನ್ನೇ ನೋಡಿಬಿಟ್ಟು ನನ್ನನ್ನು ಕಾಂಪ್ಲಿಮೆಂಟ್ ಮಾಡ್ತಾರೆ. ಸೊ ಇಮೋಷನ್ಸ್ನ ಈ ಥರ ನಾವು ಆಚೆ ಹಾಕ್ತೀವಿ. ಅಮೇಝಿಂಗ್. ಮತ್ತು ಇವಾಗ ಸಪೋಸಿಂಗ್ ನಮಗೆ ಇಫ್ ಯು ಆರ್ ಫೀಲಿಂಗ್ ಲೋ ಆ್ಯಂಡ್ ಎನರ್ಜಿನ ಲಿಫ್ಟ್ ಮಾಡಬೇಕು, ಸೊ ಕ್ಯಾನ್ ಆ್ಯಕ್ಚುಲಿ ಸಿತಾರ್ ಹೆಲ್ಪ್ ಇನ್ ಲಿಫ್ಟಿಂಗ್? ಎಸ್ 100%. ಒಂದು ಟೈಮ್ ಇತ್ತು ಬೆಂಗಳೂರಲ್ಲಿ, ನಾನು ಹೊಸದಾಗಿ ಬಂದಾಗ ಐ ಯೂಸ್ ಟು ಡ್ರೈವ್ ಅ ಲಾಟ್. ಲೈಕ್ ಐ ಯೂಸ್ ಟು ಗೋ ಈಚ್ ಆ್ಯಂಡ್ ಎವ್ರಿ ಹೌಸ್ ಟು ಟೀಚ್. ಇನ್ ದೋಸ್ ಡೇಸ್ ಆವಾಗ ನನ್ನ ಹೆಸರಿರಲಿಲ್ಲ, ನಾನು ಯಾರು ಅಂತಲೂ ಗೊತ್ತಿರಲಿಲ್ಲ. ಸೊ ನಾನು ಆವಾಗ ಯಾರೇ ಕ್ಲಾಸಿಗೆ ಕೇಳಿದ್ರೆ ಅವ್ರ ಮನೆಗೆ ಹೋಗಿ ಟೀಚ್ ಮಾಡ್ತಾಯಿದ್ದೆ. ಸೊ ಈ ಟ್ರಾವೆಲಿಂಗಲ್ಲಿ ಇಡೀ ದಿನ ಟ್ರಾವೆಲ್ ಮಾಡ್ಕೊಂಡು ಮನೆಗೆ ಬರೋ ಅಷ್ಟೊತ್ತಿಗೆ ಸುಸ್ತಾಗೋಗಿರೋದು. 7:30, 8 o'clock ಐ ವೈಂಡ್ ಅಪ್ ಮೈ ಕ್ಲಾಸಸ್, ಕಮ್ ಬ್ಯಾಕ್ ಟು ಹೋಮ್. ಅದು ಬಂದ ಮೇಲೆ ಎಷ್ಟೋ ಟಯರ್ಡ್ ಆಗಿರೋದು ಅಂತಂದರೆ, ಸುಸ್ತಾಗಿ ಇನ್ನೇನೋ ಮಾಡೋಕ್ಕೆ ಇಂಟ್ರೆಸ್ಟ್ ಇರೋಲ್ಲ. ಬಟ್ ಆವಾಗ ನನಗೆ ಬೇರೆ ದಾರಿ ಇರಲಿಲ್ಲ. ಎವ್ರಿ ಡೇ ಐ ಆಲ್ಸೋ ಹ್ಯಾವ್ ಟು ಹ್ಯಾವ್ ಅ ಪ್ರಾಕ್ಟೀಸ್, ಮೈ ಓನ್ ಪ್ರಾಕ್ಟೀಸ್. ಅದೇ ಟೈಮ್ ಸಿಗೋದು. ಸೊ ಕಷ್ಟ ಆದರೂ ಪರವಾಗಿಲ್ಲ ಮಾಡೋಣ ಅಂತ ಕೂತ್ಕೊಂಡು 1-1.5 ಗಂಟೆ ಕೂತ್ಕೊಂಡು ಇದ್ರ ಜೊತೆಗೆ ನಾನು ಸ್ಪೆಂಡ್ ಮಾಡಿ ಆಚೆ ಬಂದ ತಕ್ಷಣ ಆ ಒಂದು ಟಯರ್ಡ್ನೆಸ್ ಆಗಲಿ, ಆ ಲೋನೆಸ್ ಆಗಲಿ, ಡಿಪ್ರೆಷನ್ ಅನ್ನೋದು ಅಥವಾ ಸಾಕಾಯ್ತಲ್ಲಪ್ಪ ಅನ್ನೋದು, ಅದೆಲ್ಲ ಮರ್ತೋಗ್ಬಿಟ್ಟು ಕಂಪ್ಲೀಟ್ ಫ್ರೆಶ್ ಆಗಿ ಆಚೆ ಬರ್ತಾಯಿದ್ದೆ. ಆವಾಗ ನನಗೆ ಗೊತ್ತಾಯಿತು, ಯಾವ ಥರ ವರ್ಕ್ ಆಗುತ್ತೆ ಸಂಗೀತ ಒಬ್ಬರ ಮೇಲೆ ಅನ್ನೋದು. ಆವಾಗ ಈ ಥರ ನಾನೇ ಎಕ್ಸ್ಪೀರಿಯೆನ್ಸ್ ಮಾಡಿರೋದು. ಸುಮಾರು ಜನ ನನ್ನ ಸ್ಟೂಡೆಂಟ್ಸ್ ಈಗ ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡ್ತಾರೆ. ವೆನ್ ಎವರ್ ದೇ ಫೀಲ್ ಅ ಲಿಟಲ್ ಲೋ, ದೇ ವಿಲ್ ಸಿಟ್ ವಿತ್ ದೇರ್ ಸಿತಾರ್ ಆ್ಯಂಡ್ ದೇ ಎಂಜಾಯ್ ದೇರ್ ಮ್ಯೂಸಿಕ್, ವಾಟ್ ಎವರ್ ದೇ ಆರ್ ಟ್ರೈಯಿಂಗ್. ಸೊ ಆಚೆ ಬಂದ ತಕ್ಷಣ ಸ್ವಲ್ಪ ಮೈಂಡ್ ಫ್ರೆಶ್ ಆಗಿರುತ್ತೆ, ಅದನ್ನು ಹೇಳ್ತಾರೆ. ಸ್ಟಾರ್ಟಿಂಗ್ ಡೇಸಲ್ಲಿ ಕ್ಲಾಸಸ್ ಮಾಡ್ತಾಯಿದ್ದೆ, ಮನೆ ಓಡಾಡಿಕೊಂಡು ಎಲ್ಲ ಮುಗಿಸ್ಕೊಂಡು ಮನೆಗೆ ಬರೋ ಅಷ್ಟೊತ್ತಿಗೆ ಸಾಯಂಕಾಲ 7 ಗಂಟೆ 8 ಗಂಟೆ. ಟಯರ್ಡ್ನೆಸ್ಸು, ಒಂಥರ ಬೇಜಾರು, ದಿನ ಏನಪ್ಪ ಇಷ್ಟೆಲ್ಲ ಓಡಾಡ್ಕೊಂಬರೋದು. ಸೊ ಆ ಟೈಮಲ್ಲಿ ನನಗೂ ಒಂದು ಆಪ್ಷನ್ ಏನು ಅಂತಂದರೆ, ಐ ಆಲ್ಸೋ ಹ್ಯಾವ್ ಟು ಪ್ರಾಕ್ಟೀಸ್ ಎವ್ರಿ ಡೇ. ಸೊ 8 ಗಂಟೆ ಮೇಲೆ ರಾತ್ರಿ ನಾನು ಪ್ರಾಕ್ಟೀಸಿಗೆ ಅಟ್ಲೀಸ್ಟ್ 1.5 hour ನಾನು ಮಾಡಲೇಬೇಕಲ್ವಾ. ಸೊ ಆ ಒಂದು ಉದ್ದೇಶದಿಂದ ಮಾಡಲೇಬೇಕು ಅಂತ ಕೂತ್ಕೊಂಡಾಗ ನಾನು ಪ್ರಾಕ್ಟೀಸ್ ಮುಗಿಸ್ಕೊಂಡು ಆಚೆ ಬರೋ ಅಷ್ಟೊತ್ತಿಗೆ
ಟಯರ್ಡ್ನೆಸ್ಸು, ಆ ಲೋನೆಸ್ಸು ಅದೆಲ್ಲ ಆಚೆ ಹೋಗಿರೋದು. ಸಪೋಸ್ ಏನು ಅಂದರೆ ನಾವು ಎಲ್ಲ ಮುಗಿಸೋವಾಗ ಕೊನೆಗೆ ಒಂದು ಪೋರ್ಷನ್ ನುಡಿಸ್ತೀವಿ. ನೀವು ಅದನ್ನು ಬರೀ ಕೇಳಿ, ಯು ವಿಲ್ ಆಲ್ಸೋ ಫೀಲ್ ಲೈಕ್ ಹಾಂ. ನೋಡಿ ಅದು ಎಷ್ಟು ಲೈವ್ಲಿ ಆಗಿದೆ ಅಲ್ವಾ. ಎಸ್. ಸೊ ಇದು ಎಲ್ಲೋ ಒಂದು ಕಡೆ ನಮ್ಗೆ ಆ ಚೇರ್ಫುಲ್ನೆಸ್ ಕೊಟ್ಬಿಡುತ್ತೆ. ಸೊ ಅದು ನೀವು ಕಳೆದಿರೋ ಆ ದಿನ ಟಯರ್ಡ್ನೆಸ್ ಎಲ್ಲ ಹೊಟ್ಟು. ಸೊ ಈ ಥರ ನಮ್ಮ ಮೂಡ್ನ ಚೇಂಜ್ ಮಾಡೋಕ್ಕೆ ಸಾಧ್ಯ ಇದೆ ಸಂಗೀತದಿಂದ ಅಥವಾ ಈ ಇನ್ಸ್ಟ್ರೂಮೆಂಟಿಂದ. ಪರ್ಟಿಕ್ಯುಲರ್ಲಿ ನಾನು ಈ ಇನ್ಸ್ಟ್ರೂಮೆಂಟ್ ಬಗ್ಗೆ ಹೇಳ್ತೀನಿ ಬಿಕಾಸ್ ಇದೇ ನನಗೆ ಕೊಟ್ಟಿರೋದು. ಸೊ ಆ ಥರ ಇದೆ. ಓಕೆ. ಸೊ ಒನ್ಸ್ ಇದನ್ನು ನುಡ್ಸಿದ್ಮೇಲೆ ವಾಟ್ ವುಡ್ ಯುವರ್ ಫೀಲಿಂಗ್ ಬಿ? ಇವಾಗ ಆನ್ ಎ ಸ್ಕೇಲ್ ಆಫ್ 10 ಅಂತ ಹೇಳಿದ್ರೆ, ಇಫ್ ಯು ವರ್ ಸ್ಟಾರ್ಟಿಂಗ್ ಅಟ್ ಸೇ 0 or 2, to what heights do you think you would reach? ಸೊ ಮೋಸ್ಟ್ಲಿ 10 ಬಿಯಾಂಡು ಹೋಗ್ಬೋದು ಬಿಕಾಸ್ that gives you that much of energy and cheerfulness, happiness, and it will change you. Like I cannot explain it, but you will be a different person. Yes, definitely. It makes you feel alive. Yeah. I could feel it in Yes. that moment. You made me feel alive. Yeah. So thank you so much for that Thank note. you. Thank you. And then coming back, I would want to understand, there are so many people like me who don't know to actually bring out compositions like this, or I have Correct. not learned sitar. Right. But do you think just listening to it will lift my energy levels, or actually playing this instrument will lift my energy levels more? Both can happen. Both can happen because I have seen the people like that. And also the research work is also done. I think in 1940s or 30s, ಓಂಕಾರನಾಥ್ ಠಾಕೂರ್ ಅಂತ ಒಬ್ಬರು ಇದ್ದರು, ಇಫ್ ಐ ಆಮ್ ನಾಟ್ ರಾಂಗ್. ಪಂಡಿತ್ ಓಂಕಾರನಾಥ್ ಠಾಕೂರ್ ಅಂತ. ಮೋಸ್ಟ್ಲಿ ಹಿ ಕಮ್ಸ್ ಫ್ರಮ್ ಗುಜರಾತ್ ಐ ಥಿಂಕ್. ಸೊ ಅವ್ರು ರಿಸರ್ಚ್ ಮಾಡಿದಾರಂತೆ. ಸೊ ಮ್ಯೂಸಿಕ್ಕು ಈವನ್ ಗಿಡ, ಮರ, ಆಮೇಲೆ ಪ್ರಾಣಿಗಳ ಮೇಲೂ ವರ್ಕ್ ಆಗುತ್ತೆ ಅಂತ ಅವರು ಅದನ್ನು ಪ್ರೂವ್ ಮಾಡಿದ್ದಾರೆ. ಆ್ಯಂಡ್ ನಾನು ಕೇಳಿದ್ದೀನಿ ಸುಮಾರು ಜನ ಕೆಲವೊಂದು ಡಿಸೀಸಲ್ಲಿದ್ದಾರೆ, ಅವರಿಗೆ ಕೆಲವೊಂದು ರಾಗಗಳನ್ನ, ಕೆಲವೊಂದು ಇನ್ಸ್ಟ್ರೂಮೆಂಟ್ಗಳನ್ನ ಕೇಳಿದಾಗ ಅದೊಂಥರ ಏನೋ ಒಂದು ಅವ್ರಿಗೆ ಹೀಲಿಂಗ್ ಪವರ್ ಸಿಗುತ್ತೆ ಅನ್ನೋದನ್ನು ನಾನು ಕೇಳಿದ್ದೀನಿ. ಆ್ಯಂಡ್ ಇನ್ನು ನುಡಿಸೋದು ಇದು ಆ್ಯಡೆಡ್ ಫ್ಲೇವರ್ ಅಂದ್ಕೊಳ್ಳಿ. ಸಪೋಸ್ ಈಗ ಯಾರಾದರೂ ಒಬ್ಬರು ಯಾವುದೋ ಒಂದು ಡಿಸೀಸಲ್ಲಿ ಓದಾಡ್ತಾ ಇದ್ದಾರೆ. ಒಂದು ಎಕ್ಸಾಂಪಲ್, ನನ್ನ ಸ್ಟೂಡೆಂಟ್ ಒಬ್ಬರು ಇದ್ದರು, ಕ್ಯಾನ್ಸರ್ ಪೇಷಂಟ್ ಇದ್ದರು. ಅವರು ಗುಜರಾತಿ, ಇಂದಿರಾನಗರಲ್ಲಿದ್ದರು. ಅವರು ಸಿತಾರ್ ಮುಂಚೆ ಕಲ್ತಿದ್ರಂತೆ, ಬಟ್ ಆಮೇಲೆ ಬಿಟ್ಬಿಟ್ಟಿದ್ರು. ಸೊ ಫೈನಲ್ ಅವರು ಆ ಕ್ಯಾನ್ಸರ್ ಫೈನಲ್ ಸ್ಟೇಜಲ್ಲಿ ಬಂದಾಗ ಮತ್ತೆ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ ಮತ್ತೆ ಕಲಿಯೋಕ್ಕೆ ಶುರು ಮಾಡಿ ಅವ್ರು ಇನ್ನೇನು 3 ತಿಂಗಳಲ್ಲಿ ಹೋಗ್ತಾರೆ ಅನ್ನೋ ಲೆವೆಲ್ ಇದ್ದಾಗ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ ಶುರು ಮಾಡಿ 1 year ಬದುಕೊಂಡಿದ್ರು ಇನ್ನೂ. ವಾವ್. ಸೊ ಅದು ನಾನು ನೋಡಿದ್ದೀನಿ. ಈಗ ನೆನಪಾಯಿತು ನನಗೆ ಈಗ ಕೇಳಿದ್ಮೇಲೆ. ಸೊ ಇದು ಇದೆ ಇನ್ಸಿಡೆಂಟು. ಸೊ 1 year ಅದನ್ನು ಸಿತಾರ್ ನುಡಿಸ್ಕೊಂಡು ಎವ್ರಿ ಡೇ ನನ್ನನ್ನು ಕರೀತಾಯಿದ್ರು ಮನೆಗೆ. ಅವ್ರ ಜೊತೆಗೆ ಸುಮ್ಮನೆ ಕೂತ್ಕೋಬೇಕು, ನುಡಿಸ್ಬೇಕು, ಅವ್ರು ಕೇಳೋದು, ಅವ್ರಿಗಾದಷ್ಟು ಅವ್ರು ನುಡಿಸೋರು. ಸೊ ಐ ಯೂಸ್ ಟು ಗೋ 5 days a week. ಯಾ. ಸೊ ಲೈಕ್ ದ್ಯಾಟ್ ಅದು 1 year ಆಗೋಯ್ತು. 1 year ಇದ್ದರು, ಆಮೇಲೆ ಪಾಪ ಹೋದರು. ಅದೇನೂ ಮಾಡೋಕ್ಕಾಗಲ್ಲ. ಬಟ್ ಎಲ್ಲೋ ಒಂದು ಕಡೆ ನಿಮ್ಗೆ ಹೆಲ್ಪ್ ಮಾಡುತ್ತೆ. ಆಮೇಲೆ ಬರೀ ಕೇಳೋದ್ರಿಂದನೂ ಹೆಲ್ಪ್ ಮಾಡುತ್ತೆ, ನೀವು ನುಡಿಸೋದ್ರಂತೂ ಡಬಲ್ ಬೆನಿಫಿಟ್ಸ್. Awesome. So next, I've heard that you saying that your students can easily go up to the stage level within 2 years. Right. So can you just give us an insight about how that happens? And Okay. what is the process for it? See, first of all,
whoever comes to me, this is my duty that this thing has to be easy for them. ಬಂದ ತಕ್ಷಣ ನಾನು ಸಿತಾರಕ್ಕೆ ಭಾಳ ಕಷ್ಟ, ನೀವು ಇದಕ್ಕೆಲ್ಲ ಟೈಮ್ ಕೊಡೋಕ್ಕಾಗಲ್ಲ, ನೀವು ಯಾವಾಗ ಮಾಡೋಕ್ಕಾಗುತ್ತೆ ಅಂತಂದರೆ ಸರ್ವೈವ್ ಆಗೋದು ಕಷ್ಟ ಆಗೋಗುತ್ತೆ. ಸೊ ದ್ಯಾಟ್ ಈಸ್ ಮೈ ಡ್ಯೂಟಿ ಟು ಮೇಕ್ ದೆಮ್ ದಿಸ್ ಥಿಂಗ್ ಹ್ಯಾಸ್ ಟು ಬಿ ಅ ಲಿಟಲ್ ಈಸಿಯರ್ ಫಾರ್ ದೆಮ್. ಸೊ ಅದಕ್ಕೆ ರಸ್ತೆಗಳಿದೆ, ನಾವು ಅದನ್ನು ಡೈಲಿ ಕ್ಲಾಸಸ್ಸಲ್ಲಿ ಮಾಡ್ತಾ ಇರ್ತೀವಿ, ಹೇಳ್ತಾ ಇರ್ತೀವಿ. ಸೊ ವಿದಿನ್ ಅ 2 years ಪ್ರೋ ಲೆವೆಲ್ ಪರ್ಫಾರ್ಮರ್ ಆಗೋಕ್ಕಾಗಲ್ಲ, ಬಟ್ ಐ ಕ್ಯಾನ್ ಗಿವ್ ದೆಮ್ ಅಶ್ಯೂರೆನ್ಸ್ ದಟ್ something, some songs, some a little composition in classical. ಸೊ ಅದನ್ನು ನಾನು ರೆಡಿ ಮಾಡೋ ಒಂದು ಅಬಿಲಿಟಿ ಅವರಲ್ಲಿ ತರ್ತೀನಿ. ದಟ್ ಈಸ್ ಆಲ್ಸೋ ಕಮ್ಸ್ ವಿತ್ ಕಂಡೀಷನ್ಸ್, ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್. ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಏನು? ಅಟ್ಲೀಸ್ಟ್ ಹಾಫ್ ಆನ್ ಅವರ್ ಆರ್ 1 hour ಎವ್ರಿ ಡೇ, ನಾಟ್ ಈವನ್ ಅ ಸಿಂಗಲ್ ಡೇ ಬಿಡೋ ಹಾಗಿಲ್ಲ. ಸೊ ಇಫ್ ಎನಿಬಡಿ ಕ್ಯಾನ್ ಡೂ ದ್ಯಾಟ್, that person or that whoever is there, they can perform a small bit of piece of music on the stage with the confidence. That much confidence I can give from my side. Awesome. Because I am doing this from the past 21-22 years, and I have seen the students growing like that. And ಸುಮಾರು ಒಂದು 7-8 ಹುಡುಗರು ಸ್ಟೂಡೆಂಟ್ಸು, ಆಲ್ದೋ 50+ ಲೇಡಿ ಇದ್ದಾರೆ, ಒಂದು 5 yearsಯಿಂದ ಕಲಿತಾ ಇದ್ದಾರೆ ಇವಾಗ. ಆ್ಯಂಡ್ ಅವರು ಕೂಡ ಎವ್ರಿ ಡೇ ಮಾರ್ನಿಂಗ್ ಫ್ರಮ್ 4:30 to 7 o'clock ಇವತ್ತಿಗೂ ಅಭ್ಯಾಸ ಮಾಡ್ತಾರೆ. ಆ್ಯಂಡ್ ಬಿಕಾಸ್ ಆಫ್ ದಟ್ ಶಿ ಈಸ್ ಗೆಟಿಂಗ್ ದ ರಿಸಲ್ಟ್ಸ್. ಸೊ ಈ ಥರ ಯಾರಾದರೂ ಡೆಡಿಕೇಟೆಡ್ ಮಾಡಿದ್ರೆ ಅಚೀವೇಬಲ್ ಇದೆ. ಇದು ನನ್ನ ಕಡೆಯಿಂದ ಅಶ್ಯೂರೆನ್ಸ್ ಕೊಡ್ತಾ ಇದ್ದೀನಿ, ಮಾಡಬಹುದು. ಇಟ್ಸ್ ನಾಟ್ ದ್ಯಾಟ್ ಡಿಫಿಕಲ್ಟ್. Only rigorous practice every day idre anybody can achieve this, even without any background. The compulsory illa musical family background ಇಂದ ಬಂದರೆ ಮಾತ್ರ ಅಚೀವ್ ಆಗುತ್ತೆ ಅನ್ನೋದು ಇಲ್ಲವೇ ಇಲ್ಲ. ನನ್ನ ಸ್ಟೂಡೆಂಟ್ಸ್ ಇವತ್ತು ಕ್ಲಾಸಿಕಲಲ್ಲಿ ನುಡಿಸ್ತಾ ಇದ್ದಾರೆ, ಆಲ್ ಇಂಡಿಯಾ ರೇಡಿಯೋಯಿಂದ ಗ್ರೇಡೇಷನ್ಸ್ ತೊಗೊಂಡಿದ್ದಾರೆ, ನ್ಯಾಷನಲ್ ಕಾಂಪಿಟೀಷನ್ಸ್ನ ವಿನ್ ಮಾಡಿದ್ದಾರೆ. ಕರ್ನಾಟಕ ಸ್ಟೇಟ್ ಗವರ್ಮೆಂಟಿಂದ, ಕನ್ನಡ ಕಲ್ಚರ್ ಡಿಪಾರ್ಟ್ಮೆಂಟಿಂದ ಸ್ಕಾಲರ್ಶಿಪ್ಸ್ ತೊಗೊಂಡಿದ್ದಾರೆ. CCRT ಅಂತ ನ್ಯಾಷನಲ್ ಅಂದರೆ ಸೆಂಟ್ರಲ್ ಗವರ್ಮೆಂಟಿಂದ ಸ್ಕಾಲರ್ಶಿಪ್ಸ್ ತೊಗೊಂಡಿದ್ದಾರೆ. ಸೊ ಈ ಥರ ಹೇಳ್ತಾ ಹೋದರೆ ಇನ್ನೂ ಭಾಳಷ್ಟಿದೆ. ಆ್ಯಂಡ್ 12 ವರ್ಷದಿಂದ 10 ವರ್ಷದಿಂದ ಕಲಿತಾ ಇದ್ದಾರೆ. ಸೊ ಕ್ಲಾಸಿಕಲ್ ವರ್ಲ್ಡಲ್ಲೂ ಕೆಲಸ ಮಾಡ್ತಾ ಇದ್ದಾರೆ, ರೆಕಾರ್ಡಿಂಗ್ ಫೀಲ್ಡಲ್ಲೂ ಕೆಲಸ ಮಾಡ್ತಾ ಇದ್ದಾರೆ, ಕಮರ್ಷಿಯಲ್ ಮ್ಯೂಸಿಕ್, ಫ್ಯೂಷನ್ ಮ್ಯೂಸಿಕ್ ಎಲ್ಲದರಲ್ಲೂ ಕೆಲಸ ಮಾಡ್ತಾ ಇದ್ದಾರೆ. ಸೊ ಮಾಡ್ಬೋದು. ಆಸಮ್. ದ್ಯಾಟ್ಸ್ ಇಟ್. ಸೊ ಯಾವುದಾದ್ರೂ ಒನ್ ಎಕ್ಸಾಂಪಲ್ ಆಫ್ ಯಾವುದಾದ್ರೂ ನಮ್ಮದು ಫಿಲ್ಮಿ ಮ್ಯೂಸಿಕ್ದು ಒನ್ ಟ್ಯೂನ್, ಸೊ ನಿಮ್ಮ ಫೇವ್ರೇಟ್ ಸಾಂಗ್? there are many. ನಾವು ಕನ್ನಡದವರು ಅಂದ್ಕೊಳ್ಳೋಣ. ಕನ್ನಡದವರು ಅಣ್ಣವ್ರದ್ದು ಒಂದು ಸಾಂಗು ಅಂತಂದರೆ, ಈಗ ಬಿಕಾಸ್ ಇದು ರಾಗಿ ಅಮ್ಮನ ಕಲ್ಯಾಣಲ್ಲಿ ಟ್ಯೂನ್ ಆಗಿದ್ದರಿಂದ ನಾವು ಅದನ್ನು ಈಸಿಯಾಗಿ ನುಡಿಸ್ಕೋಬೋದು. ಸೊ ಕೇಳಿರ್ತೀರ ನೀವೆಲ್ಲ? ಒನ್ ಆಫ್ ಮೈ ಫೇವ್ರೇಟ್ ಇನ್ ರಾಗಿ ಅಮ್ಮನ್, ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು ಫೇವ್ರೇಟ್ ನನ್ನ ಸಾಂಗು, ಹೊಸ ಬಾಳಿಗೆ ನೀ ಜೊತೆಯಾದೆ. ಐ ಆಮ್ ಸಿಂಗಿಂಗ್ ಫಾರ್ those who's not understanding it. So that's it. So there are many other Hindi songs, Kannada songs, Tamil, Telugu, which we used to
play on the stage, commercial Mhm. program like marriage receptions, wedding ceremonies. ಸೊ ನಾನು ನನ್ನ ಸ್ಟೂಡೆಂಟ್ಸ್ ಸುಮಾರು ಜನ ಇವೆಲ್ಲ ಸುಮಾರು ಸಾಂಗ್ಗಳಿದೆ. ಅದು ನೆವರ್ ಎಂಡಿಂಗ್. ಆ್ಯಂಡ್ ಹೊಸದು ಯಾವುದೇ ಹಿಟ್ ಆದರೂ ಅದನ್ನು ಆ್ಯಡ್ ಮಾಡ್ತೀವಿ. ಓಕೆ. ಲೈಕ್ ಶ್ರೀವಲ್ಲಿ, ಹ್ಮ್. ಆಮೇಲೆ ಎಲ್ಲ ಅಮೇಝಿಂಗ್. ultimate instrument. It goes with everybody, everything, like every kind of music, like Western music, Indian classical music, everything. Fine. So can you do one piece of Western music? Why not? Song name is Love Me Like You Do, I think. Yeah, if I'm not wrong. So wow, we got the Indianized version of this Western song. This is really brilliant. Thank you. Okay, fine. So how long do you think a student will take to achieve this level of expertise? See, it depends on individually, how he or she takes it as a serious matter. Mm, somebody's can be achieved that kind of professionalism maybe in 5 years. Some can maybe in 10 years. Some can be in 15 years. So it goes like that because ಎಕ್ಸಾಂಪಲ್ ಸುಮಾರಿದೆ. ನನ್ನ ಹತ್ರನೇ ನನ್ನ ಸ್ಟೂಡೆಂಟ್ಸ್ ಇದ್ದೇ ಇದೆ. ಕೆಲವು ಸ್ಟೂಡೆಂಟ್ಸ್ ಇಂಜಿನಿಯರಿಂಗ್ ಓದ್ತಾನೆ ಇವಾಗ ದೇ ಸ್ಟಾರ್ಟೆಡ್ ಅರ್ನಿಂಗ್ ಆನ್ ದಿಸ್ ಆ್ಯಂಡ್ ದೇ ಹ್ಯಾವ್ ಮೇಡ್ ಅ ಕಂಪ್ಲೀಟ್ಲಿ full-time profession after finishing their mechanical engineering, and one of them is geology masters in completed. Then one of his she is like civil engineering, and ಇನ್ನೊಂದು ಹುಡುಗಿ ಇದೆ, ಅದು ಫಾರೆನ್ಸಿಕ್ ಸೈನ್ಸಲ್ಲಿ MSc ಮಾಡಿದ್ದಾಳೆ. ಆಮೇಲೆ ಲೈಕ್ ಹಾಗೆ ಇದೆ, ಇನ್ನೂ ಎಷ್ಟೋ ಜನ ಇದ್ದಾರೆ. ಆಮೇಲೆ ಕೆಲವರಂತೂ ಇನ್ನು ಪ್ರೊಫೆಷನಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ವರ್ಕ್ ಮಾಡ್ತಾ ಇದ್ದಾರೆ, ಬಟ್ ಸೈಡ್ ವೈಸಲ್ಲಿ ಇದನ್ನು ಮಾಡ್ತಾ ಇದ್ದಾರೆ. ದೇ ಆಲ್ಸೋ ಪರ್ಫಾರ್ಮಿಂಗ್ ವಿತ್ ಅಸ್. ಸೊ ಡಿಪೆಂಡ್ಸ್. ದೇರ್ ಇಸ್ ನೋ ಏಜ್ ಲಿಮಿಟ್. ಏಜ್ ಲಿಮಿಟ್ ಏನಕ್ಕೆ ಹೇಳ್ಕೊತೀವಿ ಅಂತಂದರೆ ಅಟ್ಲೀಸ್ಟ್ ಹೋಲ್ಡ್ ಮಾಡೋಕ್ಕೆ ಒಂದು ಎಬಿಲಿಟಿ ಬೇಕಲ್ವ. ಸೊ ಅದಕ್ಕೆ ನನ್ನ ಹತ್ರ ಯಾರಾದರೂ ಮಕ್ಕಳು ಬಂದರೆ ಬಿಲೋ 5 ಇಯರ್ಸು ಅಥವಾ 7 ಇಯರ್ಸ್ ಬಂದರೆ ಐ ವಾಂಟ್ ಟೇಕ್ ದೆಮ್, ಬಿಕಾಸ್ ದೇರ್ ಆರ್ 2 ಸ್ಮಾಲ್ ಕಿಡ್ಸ್. ಸಿತಾರ್ ಹೋಲ್ಡ್ ಮಾಡ್ಕೊಳ್ಳೋಕ್ಕಾದ್ರೂ ಒಂದು ಎಬಿಲಿಟಿ ಬೇಕಲ್ವ. ಸೊ ಅಟ್ಲೀಸ್ಟ್ 7 ಕಂಪ್ಲೀಟ್ ಆಗಿದ್ದರೆ ಅಲ್ಲಿ ಎಕ್ಸ್ಪೆಕ್ಟ್ ಅವ್ರನ್ನ ತಗೊಳ್ತೀನಿ ಆ್ಯಸ್ ಅ ಸ್ಟೂಡೆಂಟ್. ಅದೊಂದಿದೆ, ಮಾಡ್ತಾ ಹೋಗ್ಬೋದು. ಇಟ್ಸ್ ಲೈಕ್ ಯು ನೆವರ್ ನೋ when it becomes your profession. You cannot imagine or you cannot say. ಕಂಪ್ಲೀಟ್ ನಾನು ಅದೇ ಹೇಳಿದ್ನಲ್ಲ, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಓದ್ತಾನೆ ಅವನು ಆಲ್ರೆಡಿ ಮ್ಯೂಸಿಷಿಯನ್ಸ್ ಇದರಲ್ಲಿ ಬಂದುಬಿಟ್ಟಿದ್ದ. ಮುಗಿತಾ ಇದ್ದಂಗೆ ಫುಲ್ ಟೈಮ್ ಮಾಡ್ಕೊಂಬಿಟ್ಟ. ಒಂದು ಟೈಮಲ್ಲಿ ಅವ್ರ ಅಮ್ಮ ನನ್ನನ್ನು ಶಿ ಯೂಸ್ ಟು ಥ್ರೆಟನ್ ಮೀ. ಶಿ ಯೂಸ್ ಟು ಥ್ರೆಟನ್ ಮೀ ಲೈಕ್, ಸರ್ ಇಂಜಿನಿಯರಿಂಗ್ ಸರ್ಟಿಫಿಕೇಟ್ ನನಗೆ ಆ ಗೋಡೆ ಮೇಲೆ ಬೇಕು, ಬೇಕೇ ಬೇಕು, ನಾನು ಅದಕ್ಕೆ 24 ಲಕ್ಷನೋ ಏನೋ ಖರ್ಚು ಮಾಡಿದ್ದೀನಿ, ಅದು ಆಗದೆ ಹೋದರೆ ಈ ಸಿತಾರ್ನ ಹೊಡೆದಾಕ್ತೀನಿ ಅಂತ ಶಿ ಯೂಸ್ ಟು ಥ್ರೆಟನ್ ಮೀ ಲೈಕ್ ಎನಿಥಿಂಗ್. ಸೊ ಇವಾಗ ಅದೇ ಮದರ್ ನನಗೆ, ಸರ್ ನಿಮಗೆ ನಾನು ಒಂದು ಒಳ್ಳೆ ಪಾರ್ಟಿ ಕೊಡಿಸ್ಬೇಕು ಅಂತ ಹೇಳ್ತಾರೆ. ಬಿಕಾಸ್ ಅದೇ ಹುಡುಗನ ಫ್ರೆಂಡ್ಸು ಇವತ್ತಿಗೂ ಜಾಬ್ ಹುಡುಕ್ತಾ ಇದ್ದಾರೆ. ಆಫ್ಟರ್ 2 ಇಯರ್ಸ್ ಜಾಬ್ ಸಿಗ್ತಾ ಇಲ್ಲ. ಬಟ್ ದಿಸ್ ಗೈ ಮುಗಿಸಿದ ತಕ್ಷಣವೇ ಅವನು ಇಂಜಿನಿಯರಿಂಗ್ ಮುಗಿಸಿದ ತಕ್ಷಣವೇ ಮಂತ್ಲಿ 70K 80K 1 lakh 1.2 lakhs ಈ ಥರ ಅರ್ನಿಂಗ್ ಶುರು ಆಗಿ ಅವ್ರ ಅಮ್ಮ ಫುಲ್ ಖುಷಿ ಇವಾಗ. ಶೀ ಈಸ್ ಲೈಕ್, ಆ್ಯಂಡ್ ಹಿಸ್ ಫಾದರ್ ಈಸ್ ಆಲ್ಸೋ. ಅವರಿಬ್ಬರು ನನ್ನನ್ನು ಹಿಂಗೆ ನೋಡ್ತಾರೆ ಅಂದರೆ, ಪಾಪ ಸರ್ ನಿಮ್ಮನ್ನು ನೆನೆಸ್ಕೋಬೇಕು ಅಂತಾರೆ. ಇದರಲ್ಲಿ ಏನಾಗುತ್ತೆ, ಕ್ರೆಡಿಟ್ ನನಗೆ ಮಾತ್ರ ಸಲ್ತಾ ಇಲ್ಲ, ಆ ಕಡೆಯಿಂದನೂ ಅದು ಬರಬೇಕು.
ಎನಿ ಒನ್ ವಾಂಟ್ಸ್ ಟು ಲರ್ನ್, ಅದು ಅಷ್ಟೇ ಪ್ಯಾಷನ್ನಾಗಿ ತೊಗೊಂಡು ಅದರಲ್ಲಿ ಅಷ್ಟೇ ಇನ್ವಾಲ್ವ್ಮೆಂಟ್ ಇದ್ಕೊಂಡು ಅವ್ನ ಎಫರ್ಟ್ ಅವ್ನು ಹಾಕಿ ನಮ್ಮ ಎಫರ್ಟ್ ನಾವು ಹಾಕಿದಾಗ ಒಂದು ಪ್ರಾಡಕ್ಟ್ ರೆಡಿ ಆಗುತ್ತೆ. ಇಟ್ಸ್ ನಾಟ್ ಓನ್ಲಿ ಮೀ, ಇಟ್ಸ್ ನಾಟ್ ಓನ್ಲಿ ಮೀ ಆರ್ ಹಿಮ್, Okay. ಇಟ್ಸ್ ಅ ಕಂಬೈನ್ಡ್ ಎಫರ್ಟ್. That is how it goes. So it takes two hands Yes, to clap. 100%. Wow. So what do you think are the qualities a student will gain in the process of learning Yeah, this musical there are instrument? many qualities. They can improve their confidence level, their focus level, and focus, concentration, confidence, and expressive. Mhm. There are many other. Maybe I'm missing something, but right now I'm telling about this. See, ಏನಾಗುತ್ತೆ ಮ್ಯೂಸಿಕ್ ಕಲಿತಾ ಕಲಿತಾ ಫಸ್ಟ್ ಮ್ಯೂಸಿಕ್ ನಮಗೇನು ಹೇಳುತ್ತೆ ಅಂದರೆ ಕಾನ್ಸಂಟ್ರೇಟ್ ಮಾಡಿ ಅಂತ ಹೇಳುತ್ತೆ. ವೆನ್ ಯು ಆರ್ ಇನ್ ಲರ್ನಿಂಗ್ ಪ್ರಾಸೆಸ್ ಕಾನ್ಸಂಟ್ರೇಟ್ ಮಾಡಿ ನುಡಿಸಿ, ಕಾನ್ಸಂಟ್ರೇಟ್ ಮಾಡಿ ನುಡಿಸಿ. ಒಂದು ಸರಿ ಕಾನ್ಸಂಟ್ರೇಷನ್ ಬಂತಾ ಆಗೋಯ್ತಾ ಅದನ್ನು ಈಗ ಸ್ಪ್ಲಿಟ್ ಮಾಡಿ ಅಂತ ಹೇಳುತ್ತೆ. ಸ್ಪ್ಲಿಟ್ ಆನ್ 2 ಡಿಫ್ರೆಂಟ್ ಥಿಂಗ್ಸ್ ಆರ್ 3 ಡಿಫ್ರೆಂಟ್ ಥಿಂಗ್ಸ್. ಯಾವ ಥರ? ಈಗ ಒಬ್ಬ ಮ್ಯೂಸಿಷಿಯನ್ ಸ್ಟೇಜ್ ಮೇಲೆ ಪರ್ಫಾರ್ಮ್ ಮಾಡ್ತಾ ಇದ್ದಾನಂದರೆ ಬರೀ ಅವ್ನು ತನ್ನ ಮಾತ್ರ ಇದನ್ನು ಮಾಡ್ತಾ ಇಲ್ಲ. He'll be in present, he'll be thinking about the future, he'll be planning the right now, and the supportive instrument, accompaniment instrument ಏನಿದೆಯಲ್ಲ ಅಲ್ಲಿ ಏನು ನಡೀತಾ ಇದೆ, his mind is also working on that, because wherever he starts his music, somewhere he wants to come back. ಸೊ ಅಲ್ಲಿ ಏನು ನಡೀತಾ ಇದೆ ಅಂತ ಗೊತ್ತಾಗಿದ್ರೆ ಮಾತ್ರ he will come back and he will join with that. Otherwise it's a difficult thing. ಸೊ ಒಬ್ಬ ಮನುಷ್ಯನ ಅಟ್ ದ ಸೇಮ್ ಟೈಮ್ 4 ಡಿಫ್ರೆಂಟ್ ಥಾಟ್ಸಲ್ಲಿ ನಿಮ್ಮನ್ನು ಡಿವೈಡ್ ಮಾಡಿ ಅದ್ರ ಮೇಲೆ ವರ್ಕ್ ಮಾಡೋ ಎಬಿಲಿಟಿನೂ ತಂದುಕೊಡುತ್ತೆ ಮ್ಯೂಸಿಕ್. ದಟ್ ಈಸ್ ಹೌ ವಿ ಕ್ಯಾನ್ ಗ್ರೋ ಇನ್ ಮ್ಯೂಸಿಕ್. ಸೊ ದಿಸ್ ಇಸ್ ಹೌ ಇಟ್ ಇಸ್. So listening to this piece of music, I am also compelled to start learning music. So where do I start? ಫಸ್ಟ್ ಆಫ್ ಆಲ್ ವೆಲ್ಕಮ್ ಯು. Thank you. ಸೊ ಮುಂಚೆ ನಾನು ಮನೆಗಳಿಗೆ ಓಡಾಡಿ ಪಾಠ ಮಾಡ್ತಾ ಇದ್ದೆ. ಅವಾಗ ಸ್ಟೂಡೆಂಟ್ಸ್ ಕಡಿಮೆ ಇದ್ದರು. ಹೋಗ್ತಾ ಹೋಗ್ತಾ ಸ್ಟೂಡೆಂಟ್ಸ್ ಜಾಸ್ತಿ ಆಗೋಯಿತು, ಓಡಾಟ ಜಾಸ್ತಿ ಆಗೋಯಿತು. ಸೊ ಸಡನ್ನಾಗಿ ನಾವು ಬ್ರ್ಯಾಂಚಸ್ ಶುರು ಮಾಡ್ಕೊಂಡೆ. ಅದೇ ಥರ ಇಂದಿರಾನಗರಲ್ಲಿ ಒಂದು ಬ್ರ್ಯಾಂಚು, ಬನಶಂಕರಿಲಿ ಒಂದು ಬ್ರ್ಯಾಂಚು, ರಾಜಾಜಿನಗರದಲ್ಲಿ ಒಂದು ಬ್ರ್ಯಾಂಚು, ಈ ಥರ ಮಾಡ್ಕೊಂಡಿದ್ದೀನಿ. ಸೊ ಡೇಸ್ ಫಿಕ್ಸ್ ಆಗಿದೆ. ಆಮೇಲೆ ಪ್ರತಿಯೊಂದು ಬ್ರ್ಯಾಂಚಲ್ಲೂ 30+ ಸ್ಟೂಡೆಂಟ್ಸ್ ಇದ್ದಾರೆ. ಆಲ್ ಟುಗೆದರ್ ಮೇ ಬಿ 100 ಕ್ರಾಸ್ ಆಗ್ತಾ ಇದೆ. Wow. ಸೊ ಆ ಥರ ಬೆಳೀತಾ ಇದೆ. ಜಾಸ್ತಿ ಜನ ಆಗಿದ್ದರಿಂದ ನನಗೆ ಮನೆ ಓಡಾಡೋದಕ್ಕೆ ಕಷ್ಟ ಆಗಿಬಿಟ್ಟು ಒಂದೊಂದು ಬ್ರ್ಯಾಂಚ್ ಮಾಡಿದ್ದೀವಿ. ಸೊ ಅಲ್ಲಲ್ಲಿ ಮಾಡ್ತಾಯಿದ್ದೀವಿ. ಸೊ ಇಂದಿರಾನಗರದಲ್ಲಿ ಒಂದು ಬ್ರ್ಯಾಂಚ್ ಇದೆ, ಬನಶಂಕರಿ ಒಂದು ಬ್ರ್ಯಾಂಚು, ರಾಜಾಜಿನಗರ ಒಂದು ಬ್ರ್ಯಾಂಚು, ವಿದ್ಯಾರಣ್ಯಪುರದಲ್ಲಿ ಇದೆ. ಸೊ ಸ್ಯಾಟರ್ಡೇಸ್ ಇದು ಇಂದಿರಾನಗರ, ಬನಶಂಕರಿನಲ್ಲಿ ಟ್ಯೂಸ್ಡೇ ಫ್ರೈಡೇ ಬೆಳಿಗ್ಗೆ, ವಿದ್ಯಾರಣ್ಯಪುರದಲ್ಲಿ ಸೇಮ್ ಟ್ಯೂಸ್ಡೇ ಫ್ರೈಡೇ ಈವ್ನಿಂಗ್ಸ್, ಆ್ಯಂಡ್ ಮಂಡೇ, ವೆಡ್ನಸ್ಡೇ, ಥರ್ಸ್ಡೇ ಆ್ಯಂಡ್ ಸಂಡೇ ಇನ್ ರಾಜಾಜಿನಗರ್. ಸೊ ಆಯಾ ಏರಿಯಾದಲ್ಲಿ ಇರೋ ಆಯಾ ಏರಿಯಾಗೆ ಬಂದು ಹತ್ತಿರ ಆಗುತ್ತೆ. ಸೊ ದೇ ಕ್ಯಾನ್ ಕಮ್ ಆ್ಯಂಡ್ ದೇ ಲರ್ನ್ ಆ್ಯಂಡ್ ದೆನ್. So in spite of doing all this, do you think you really have time for your own self? 100%. ಇಟ್ಸ್ ಕಂಪ್ಲೀಟ್ಲಿ ಮೈ ಟೈಮ್. 3 Idiots ನೋಡಿರ್ತೀರ ನೀವು, ಅದರಲ್ಲಿ ಹೇಳ್ತಾನೆ, ಸಕ್ಸಸ್ಗೆ ಪೀಛೆ ಮತ್ ಭಾಗೋ, ಸಕ್ಸಸ್ ತುಮಾರೆ ಪೀಛೆ ಭಾಗೆ ऐसा करो, ऐसा कुछ करो ಅಂತ ಹೇಳ್ತಾರೆ. ಕರೆಕ್ಟು. ಆಮೇಲೆ ಅದರಲ್ಲಿ ಇನ್ನೂ ಒಂದು ಮಾತು ಹೇಳ್ತಾರೆ, ಮಾರ್ಕ್ಸ್ಗೋಸ್ಕರ ಓದಬೇಡಿ, ತಿಳ್ಕೊಳ್ಳೋಕ್ಕೋಸ್ಕರ ಓದಿ ಅಂತ. ಸೊ ದಿಸ್ ಇಸ್ ಬಿಕಮ್ ಕಂಪ್ಲೀಟ್ಲಿ ಲೈಕ್ ದ್ಯಾಟ್ ಟು ಮೀ. ಇದು ನನಗೆ ನಾನು ವರ್ಕ್ ಮಾಡ್ತಾ ಇದ್ದೀನಿ ಅಂತ ಅನಿಸಲ್ಲ. ಸೊ ಎವ್ರಿ ಕ್ಲಾಸ್ ಸ್ಟೂಡೆಂಟ್ಸ್ ಎಷ್ಟು ಎಂಜಾಯ್ ಮಾಡ್ತಾರೋ ನಾನು ಅಷ್ಟೇ ಎಂಜಾಯ್ ಮಾಡ್ತೀನಿ. ಬಿಕಾಸ್ ನನ್ನ ಪರ್ಫಾರ್ಮೆನ್ಸನ್ನು ನಾನು ಅಷ್ಟು ಎಂಜಾಯ್ ಮಾಡ್ತೀನೋ ಇಲ್ವೋ, ಬಟ್ ಐ ಎಂಜಾಯ್ ಅ ಲಾಟ್ ಮೈ ಕ್ಲಾಸಸ್ ಸೆಷನ್ಸ್, ಬಿಕಾಸ್ ಐ ಆಮ್ ಸೀಯಿಂಗ್ ದೆಮ್ ಗ್ರೋಯಿಂಗ್ ಡೇ ಬೈ ಡೇ. ಸ್ಟೂಡೆಂಟ್ಸ್ನ ಗ್ರೋ ಆಗ್ತು ನೋಡ್ತಾ ಇದ್ದೀನಿ. ಆ ಗ್ರೋತ್ನ ನೋಡ್ಬಿಟ್ಟು ನನಗೆ ಇನ್ನೂ ಜಾಸ್ತಿ ಇದನ್ನು ಮಾಡೋಣ, ಅದನ್ನು ಮಾಡೋಣ, ಹಾಗೆ ಮಾಡಿ ಹೀಗೆ ಮಾಡಿ ಅಂತ ಈ ಥರ ನಮ್ಮದೊಂದು ಕ್ಲಾಸ್ ಸೆಷನ್ಸ್ ನಡೀತಾ ಇರುತ್ತೆ. ದಟ್ ಈಸ್ ಆಲ್ಸೋ ಅ ರೀಸನ್ ವೈ ದ ಮೋರ್ ಸ್ಟೂಡೆಂಟ್ಸ್ ಆರ್ ಕಮಿಂಗ್ ಟು ಮೀ, ಸೀಯಿಂಗ್ ದ ರಿಸಲ್ಟ್ಸ್ ಆ್ಯಂಡ್
The many are seeing my students performing in different stages. So from there they are coming to me. So this is how. So burden ಅನ್ಸಲ್ಲ. Wow. ಸೊ ನೀವು ಹೇಳಿದ್ರಲ್ಲ ನಿಮಗೆ ಟೈಮ್ ಇದೆಯಾ ಅಂತ, ನನಗೆ ಟೈಮ್ ಬೇಜಾನಿದೆ, ಅದರಲ್ಲೇ ಎಂಜಾಯ್ ಮಾಡ್ತಾನೆ. ದಿಸ್ ಇಸ್ ಹೌ ಇಟ್ ಇಸ್. Okay, nice. So, what do you think are the 3 common mistakes which students usually do when they start off ಸ್ಟಾರ್ಟ್ with their... ಲರ್ನಿಂಗ್ ಆ್ಯಂಡ್ ಸ್ಟೂಡೆಂಟ್ಸ್ ಬಂದಾಗ ಫಸ್ಟ್ ಅವರಲ್ಲಿ ಇರೋ ಮಿಸ್ಟೇಕ್ಸ್ 3 ಮಿಸ್ಟೇಕ್ಸ್ ನೀವು ಕೇಳಿದ್ರಲ್ಲ, ಅದರಲ್ಲಿ ಫಸ್ಟ್ ಮಿಸ್ಟೇಕು ಡೌಟ್, ವೆದರ್ ಐ ಕ್ಯಾನ್ ಡೂ ಇಟ್ ಆರ್ ನಾಟ್, ವೆದರ್ ಐ ಕ್ಯಾನ್ ಬಿ ಏಬಲ್ ಟು ಅಚೀವ್ ಇಟ್ ಆರ್ ನಾಟ್. ಫಸ್ಟ್ ಅದೊಂದು. ಸೆಕೆಂಡ್, comparison with the other students. When they once they start, they'll be start like in the beginning only they'll be comparing to each other students. And the third one is like age. ಈ ಏಜಲ್ಲಿ ಮಾಡ್ಬೋದಾ ಅನ್ನೋ ಒಂದು ಈ ಕಾಮನ್ ಮಿಸ್ಟೇಕ್ಸ್ ಇದು. ಇದಕ್ಕೆಲ್ಲ ಆನ್ಸರ್ ಏನು ಅಂದರೆ, ಫಸ್ಟ್ ಆಫ್ ಆಲ್ ಮುಂಚೆನೇ ಏನೇನೋ ಸ್ಟೋರೀಸ್ ಕೇಳಿಬಿಟ್ಟಿರ್ತಾರೆ. ಅದು ಅವಾಗ ಈಗಂತೂ ಈ ರೀಲ್ಗಳು, ಆಮೇಲೆ ಮೀಡಿಯಾ, ಯೂಟ್ಯೂಬ್ ಇದೆಲ್ಲ ಬಂದು ಕಲಿಯೋಕ್ಕೆ ಮುಂಚೆನೇ ಸರ್ಚ್ ಮಾಡಿಕೊಂಡು ಅದ್ರ ಬಗ್ಗೆ ತಿಳ್ಕೊಂಡು ಒಂದಿಷ್ಟು ಕೇಳಿಕೊಂಡು ಬಂದುಬಿಟ್ಟಿರ್ತಾರೆ. ಸೊ ಸಂಗೀತ ಇಟ್ಸ್ ಲೈಕ್ ಸಾಧನೆ, ತಪಸ್ಸು ಅಂತ ಇದನ್ನೆಲ್ಲ ಕೇಳಿಬಿಟ್ಟಿರ್ತಾರೆ. ಆ ಡೌಟು ಅದು ಏನಾಗುತ್ತೆ, ಹೆವಿಯಾಗಿ ಹೋಗುತ್ತೆ. ಸೊ ಆವಾಗ ಡೌಟ್ಸ್ ಕ್ರಿಯೇಟ್ ಆಗುತ್ತೆ ಒಂದು. ಆಮೇಲೆ ಏಜು, ಕೆಲವರು ಈ ಮಿಡ್ಲ್ ಏಜಲ್ಲಿ ಬರ್ತಾರೆ, 40+, 35+, 45+. ಆಸೆ ಇತ್ತು ಮುಂಚೆ ಕಲಿಬೇಕು ಅಂತ, ಏನೋ ಒಂದು ಸರ್ಕಮ್ಸ್ಟೆನ್ಸಿಂದ ಅದನ್ನು ಕಲಿಯೋಕ್ಕಾಗಲಿಲ್ಲ. ಬಿಕಾಸ್ ಆಫ್ ಮನೆಯಲ್ಲಿ ಇಲ್ಲ ನೀ ಇಂಜಿನಿಯರ್ ಆಗು, ಡಾಕ್ಟರ್ ಆಗು ಅಂತ ಈ ಥರ ಏನೋ ಫೋರ್ಸ್ ಇದ್ದಿದ್ದರಿಂದ ಆಗಲಿಲ್ಲ. ಅದಕ್ಕೇನಾಯಿತು, ಕಲಿಯೋಕ್ಕಾಗಲಿಲ್ಲ. ಆವಾಗ ದೇ ವಿಲ್ ಬಿ ಫೋಕಸಿಂಗ್ ಆನ್ ದೇರ್ ಲೈಫ್. ಇವಾಗ ಏನು ಅನ್ನಿಸ್ತಾ ಇದೆ, ಈಗ ಸ್ವಲ್ಪ ಟೈಮ್ ಇದೆ ಕಲಿಬೇಕು ಅಂತಾರೆ. ಬಟ್ ಇವಾಗ ಡೌಟ್ ಏನು ಬರ್ತಾ ಇದೆ ಅಂದರೆ, ಈ ಏಜಲ್ಲಿ ಕಲ್ತು ಏನು ಮಾಡೋದು, ಆಗತ್ತಾ, ಕಲ್ತ್ರೆ ಎಲ್ಲಿಗೆ ಹೋಗ್ತೀವಿ ಅನ್ನೋ ಡೌಟ್ ಇದೆ. ಆಮೇಲೆ ಇದೆಲ್ಲ ದಾಟಿ ಸೇರ್ಕೋತಾರೆ ಅಂದ್ಕೊಳ್ಳಿ, ಆವಾಗ ಕಂಪ್ಯಾರಿಸನ್ ಶುರು ಹಾಕೊಂಡ್ಬಿಡುತ್ತೆ. ಓ ನನಗೆ ಇಷ್ಟೇಜ್ ಆಗಿದೆ, ಅವ್ನು ಚಿಕ್ಕ ಹುಡುಗ, ಅವ್ನು ಅದಕ್ಕೆ ಬೇಗ ಕಲಿತಾ ಇದ್ದಾನೆ. ಅಥವಾ ಇವರು ಅಲ್ಲೇ ಕ್ವೆಶನ್ ಕೇಳ್ತಾರೆ, ಎಷ್ಟು ವರ್ಷದಿಂದ ಕಲಿತಾ ಇದೆಯಾ ಅಂತ. ಸೊ ಸೆಲ್ಫ್ ಡೌಟಿಂಗ್ ಇದೊಂದು ಶುರು ಆಗುತ್ತೆ. ಸೊ ಏನು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಂದ್ರೆ, ಇಲ್ಲಿ ಆ್ಯಸ್ ಅ ಸ್ಟೂಡೆಂಟ್, ಆ್ಯಸ್ ಅ ಮ್ಯೂಸಿಕ್ ಲರ್ನರ್, ಆ್ಯಸ್ ಅ ಮ್ಯೂಸಿಕ್ ಲವರ್, completely each and every one is individually different. And grasping ಆಗಲಿ, ಕಲಿಯೋ ಸ್ಪೀಡ್ ಆಗಲಿ, ಅಂಡರ್ಸ್ಟ್ಯಾಂಡಿಂಗ್ ದಿ ಥಿಂಗ್ಸ್ ಆಗಲಿ, ಎಲ್ರದ್ದು ಬೇರೆ ಬೇರೆ ಇರುತ್ತೆ. ಆ್ಯಂಡ್ ಅದಾದಮೇಲೆ ಅದ್ರ ಮೇಲೆ ಎಷ್ಟು ಎಫರ್ಟ್ ಹಾಕ್ತಾರೆ ಆನ್ ಡೈಲಿ ಬೇಸಿಸ್, ದಟ್ ಈಸ್ ಆಲ್ಸೋ ಕೌಂಟೆಡ್. ಸೊ ದಿಸ್ ಇಸ್ ಹೌ ದೇ ಗ್ರೋ. ಆ್ಯಂಡ್ ದೀಸ್ ಆರ್ ದಿ 3 ಮೇಜರ್ ಮಿಸ್ಟೇಕ್ಸ್ ವಿಚ್ ಸ್ಟೂಡೆಂಟ್ಸ್ ಡೂ. This one. Fine. So how do you think you are able to help your students in overcoming these mistakes? Yeah, that is where my specialty comes. Wow. So ಏನಾಗುತ್ತೆ, ಆ್ಯಸ್ ಅ ಟೀಚರ್ ಪ್ರತಿಯೊಬ್ಬ ಸ್ಟೂಡೆಂಟ್ನ ನಾನು ರೀಡ್ ಮಾಡಬೇಕಾಗತ್ತೆ. ಬರೀ ಬಂದ ತಕ್ಷಣ ಸಿತಾರ್ ಕೊಟ್ಟೆ, ಇದು ತಗೋ, ಹಿಂಗೆ ನುಡ್ಸು, ಹಂಗಾಗತ್ತೆ, ಹಿಂಗೆ ಕೂತ್ಕೊ ಆಗಲ್ಲ. ಅವ್ರ ಮೈಂಡ್ನ ರೀಡ್ ಮಾಡಬೇಕಾಗತ್ತೆ. ಅವ್ರ ಕಾನ್ಫಿಡೆನ್ಸ್ ಲೆವೆಲ್ ಏನಿದೆ ಅದನ್ನು ಅರ್ಥ ಮಾಡ್ಕೋಬೇಕಾಗತ್ತೆ ಆ್ಯಸ್ ಅ ಟೀಚರ್. ಅವ್ರಿಗೆ ಡೈಲಿ ಬೇಸ್ ಮೇಲೆ ಎಷ್ಟೋ ಸರಿ ಸ್ಟೂಡೆಂಟ್ಸ್ ತಪ್ಪು ಮಾಡ್ತಾ ಇರ್ತಾನೆ, ಬಟ್ ಅವ್ನ ಕಾನ್ಫಿಡೆನ್ಸ್ನ ಬೂಸ್ಟ್ ಮಾಡೋಕ್ಕೋಸ್ಕರ ನಾನು ಎಷ್ಟೋ ಸರಿ ಚೆನ್ನಾಗಿ ಬರ್ತಾಯಿದೆ, ಸೂಪರ್, ಹೊಡಿತಾ ಇರು ಅಂತಿರ್ತೀನಿ. ಅಲ್ಲಿ ಏನಾಗುತ್ತೆ, ಕಾನ್ಫಿಡೆನ್ಸ್ ಬರೋದ್ರಿಂದ ವೆದರ್ he'll be doing a wrong thing, but grow gradually ಮಾಡ್ತಾ 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 ಒಂದಿನ ಅವನು ಕರೆಕ್ಟ್ ಪೊಸಿಷನಲ್ಲಿ ಬರೋಕ್ಕೆ ಶುರು ಮಾಡ್ತಾನೆ. ಸಪೋಸ್ ನಿಮ್ಗೆ ಹೇಳ್ತೀನಿ, ಫಾರ್ ಎಕ್ಸಾಂಪಲ್ ನೋಟ್ಸ್ಬಿಟ್ಟೆ ತೋರಿಸ್ತೀನಿ. ನಮ್ಮಲ್ಲಿ ಬೆಂಡಿಂಗ್ ನೋಟ್ಸ್ ಇದೆ. ಅಂದರೆ ಈಗ ಸಾರೆ ಗ ಮ, ಇದನ್ನು ನಾವು ಒಂದೇ ಫ್ರೆಟ್ಟಿಂದ ಈ ಥರ ತಂತಿನ ಬೆಂಡ್ ಮಾಡಿಬಿಟ್ಟು ನೋಡಿಸ್ಬಿಟ್ಟು ತೆಗಿಬೋದು. The first day it will be like hell, and it's not possible for a beginner. But ನಾನೇನು ಮಾಡ್ತೀನಿ, ಸ್ಮಾಲ್ ಸ್ಟೆಪ್ಸ್ ಕೊಡ್ತೀನಿ. ಲೈಕ್ ಒನ್ ಸ್ಟೆಪ್, ಸಡನ್ನಾಗಿ ಏನೂ ಮ್ಯೂಸಿಕ್ ತಲೆಯಲ್ಲಿ ಇಲ್ಲದೆ ಇರೋರಿಗೆ ಇದು ಕೂಡ ಕಷ್ಟನೇ.
ಅವಾಗ ನಾನೇನು ಮಾಡ್ತೀನಿ, ರೆಫರೆನ್ಸ್ ಪಾಯಿಂಟ್ ತೊಗೊಳ್ರಪ್ಪ. ಯಾಕೆಂದರೆ ಇಲ್ಲಿ ಏನಾದರೂ ಇದ್ದರೆ ಮಾತ್ರ ಅಲ್ಲಿ ಅದನ್ನು ಅಚೀವ್ ಮಾಡೋಕ್ಕಾಗತ್ತೆ. ಇಲ್ಲಿ ಏನೂ ಇಲ್ಲ ಅಂದರೆ ಹೆಂಗೆ ತೆಗಿತೀರಾ, ಎಷ್ಟು ಎಳಿತೀರಾ, ಎಷ್ಟು ಹೇಳಿದ್ರೆ ಕರೆಕ್ಟಾಗಿ ನೋಟ್ ಸಿಗುತ್ತೆ, ಗೊತ್ತಾಗಲ್ಲ. ಸೊ ರೆಫರೆನ್ಸ್ ಏನು, ಸರಿ ಕೇಳಿಸ್ಕೊಂಡ್ರಾ, ಮ್ಯಾಚ್ ಮಾಡಿ ಅದ್ರ ಜೊತೆ. ಫಸ್ಟ್ ಒಂದು 2-3 ಸರಿ ಅಲ್ಲೆಲ್ಲೋ ಎಳಿತಾರೆ, ಅವ್ರಿಗೆ ಅನಿಸ್ತಾ ಇರುತ್ತೆ, ಸರಿ ಬಂದ ತಕ್ಷಣ ಅಂತಾರೆ. ಸೊ ಇದೇ ನೋಡು, ಅದನ್ನು ಇಟ್ಕೋ ಅಂತ ಹೇಳ್ತೀನಿ. ಸೊ ಹಾಗೆ ಅವರಿಗೆ ಕಾನ್ಫಿಡೆನ್ಸ್ನ ನಾನು ತುಂಬ್ತಾ ಹೋಗ್ತೀನಿ. ಒನ್ಸ್ ಈ ಕಾನ್ಫಿಡೆನ್ಸ್ ಬರ್ತಾ ಹೋಯ್ತಾ, ದೇ ವಿಲ್ ಸ್ಟಾರ್ಟ್ ಪ್ಲೇಯಿಂಗ್ ದೇರ್ ಓನ್. ಸೊ ಇದೊಂದು ಏಜ್ ಫ್ಯಾಕ್ಟರ್ಗೆ ಬಂದರೆ, ಅಲ್ಲಿ ಡೌಟ್ ಬಂದರೆ, ಎಕ್ಸಾಂಪಲಲ್ಲಿ ಸುಮಾರು ಜನ ಸ್ಟೂಡೆಂಟ್ಸ್ ಇದ್ದಾರೆ ಆಲ್ರೆಡಿ ಹೂ ಆರ್ ಡೂಯಿಂಗ್ ಗ್ರೇಟ್ ಜಾಬ್. ಸೊ ಅವ್ರನ್ನ ತೋರಿಸ್ತೀನಿ. ಆಮೇಲೆ ಒನ್ಸ್ ಇನ್ ಅ ಇಯರ್ ನಾವೊಂದು ಸೆಲೆಬ್ರೇಷನ್ನೇ ಮಾಡ್ತೀವಿ, ಗುರುಪೂರ್ಣಿಮಾ ಸೆಲೆಬ್ರೇಷನ್ ಅಂತ ಮಾಡ್ತೀವಿ. ಹೋಲ್ ಡೇ ಆಲ್ ಮೈ ಸ್ಟೂಡೆಂಟ್ಸ್ ವಿಲ್ ಬಿ ಪರ್ಫಾರ್ಮಿಂಗ್ ಒನ್ ಆಫ್ಟರ್ ಒನ್ ಫ್ರಮ್ ದ ಮಾರ್ನಿಂಗ್ 9 o'clock ಟು ಈವ್ನಿಂಗ್ 8 o'clock. ವಾವ್. ಸೊ ಅಲ್ಲಿ ಅವತ್ತು ಎಲ್ರಿಗೂ ನೋಡೋಕ್ಕೆ ಸಿಗುತ್ತೆ, ಫ್ರಮ್ ದ ಬಿಗಿನಿಂಗ್, ಫ್ರಮ್ ದ ಟು ದಿ ಟಾಪ್ ಸ್ಟೂಡೆಂಟ್. ಎಲ್ಲರೂ ಒಬ್ಬರನ್ನೊಬ್ಬರು ನೋಡ್ಕೊಂಡು ಇನ್ಸ್ಪೈರ್ ಆಗ್ತಾರೆ. ಸೊ ದೆಲ್ ಬಿ ಹಾಂ, ಈ ಸರಿ ನೋಡಿದ್ವಿ, ನೆಕ್ಸ್ಟ್ ಇಯರ್ ನಾನು ಮಾಡಬೇಕು ಅನ್ನೋ ಒಂದು ಮೋಟಿವೇಶನ್ ಉಟ್ಕೊಳ್ಳುತ್ತೆ. ಸೊ ಈ ಮೋಟಿವೇಶನ್ಸ್ನ ನಾವು ತುಂಬ್ತೀನಿ, ಕಾನ್ಫಿಡೆನ್ಸ್ ಕೊಡ್ತೀನಿ. ಸೊ ಈ ಥರ ಗ್ರೋ ಆಗ್ತಾ ಇದೆ. ಇದೆಲ್ಲ ಮಾಡಲಿಲ್ಲ ಅಂದರೆ ಕಷ್ಟ. Today there is a lot of exposure, and if you have Electric. heard about this MIDI keyboard, Right. where everybody can go get a composition and they can use it to any instrument. Correct. So how do you think you can bring Total- out your originality? ಹಾಂ, ನೀವು ಟೋಟಲಿ ಎಲೆಕ್ಟ್ರಿಕ್ ಇನ್ಸ್ಟ್ರೂಮೆಂಟ್ಸ್ ಆ್ಯಂಡ್ ಅಕಾಸ್ಟಿಕ್ ಇನ್ಸ್ಟ್ರೂಮೆಂಟ್ಸ್ ಜೊತೆಗೆ ಹೆಂಗೆ ಕಂಪೀಟ್ ಮಾಡ್ತಾ ಇದೆ ಅಂತ ನಿಮ್ಮ ಒಂದು ಉದ್ದೇಶ ಕೇಳೋದು. ಸೊ ಎಲೆಕ್ಟ್ರಿಕ್ ಇನ್ಸ್ಟ್ರೂಮೆಂಟ್ಸ್ ಈಸಿ ಮಾಡುತ್ತೆ 100%. ಒಂದು ಇನ್ಸ್ಟ್ರೂಮೆಂಟಲ್ಲಿ ನಿಮಗೆ 100 ಇನ್ಸ್ಟ್ರೂಮೆಂಟದ್ದು ಕ್ವಾಲಿಟಿ, ಆ ವಾಯ್ಸ್ ಕ್ವಾಲಿಟಿ ಅಥವಾ ಅದ್ರದ್ದೊಂದು ನೇಚರನ್ನು ನೀವು ಪ್ರೊಡ್ಯೂಸ್ ಮಾಡೋಕ್ಕಾಗತ್ತೆ, ಓಕೆ. ಬಟ್ ನೀವು ಎಷ್ಟೇ ಎಲೆಕ್ಟ್ರಿಕ್ ಮಾಡ್ಕೊಳ್ಳಿ, ಅಕಾಸ್ಟಿಕ್ ಇನ್ಸ್ಟ್ರೂಮೆಂಟ್, ನ್ಯಾಚುರಲ್ ಇನ್ಸ್ಟ್ರೂಮೆಂಟ್ ನಿಮಗೇನು ಒಂದು ಫೀಲ್ ಕೊಡುತ್ತಲ್ಲ, ಆ ಫೀಲ್ನ ಮ್ಯಾಚ್ ಮಾಡೋಕ್ಕೆ ಎಲೆಕ್ಟ್ರಿಕಲಿ ಇವತ್ತಿಗೂ ಸಾಧ್ಯ ಆಗಿಲ್ಲ. ಆ್ಯಸ್ ಅ ಮ್ಯೂಸಿಷಿಯನ್, ವೆನ್ ಐ ಆಮ್ ಹಿಯರಿಂಗ್ ಸಮ್ ಸಾಂಗ್, I can make it out that this particular piece is coming from electrical music, electrical instrument, and this particular instrument is acoustic instrument, natural instrument. ಮಧ್ಯದಲ್ಲಿ ಒಂದು ಟೈಮಲ್ಲಿ ಸುಮಾರು ಬಾಲಿವುಡ್ ಸಾಂಗ್ಸಲ್ಲಿ ಬರೀ ಇನ್ಸ್ಟ್ರೂಮೆಂಟ್, ಎಷ್ಟು ನ್ಯಾಚುರಲ್ ಇನ್ಸ್ಟ್ರೂಮೆಂಟ್ ಇಲ್ಲದೆ ಬರೀ ಎಲೆಕ್ಟ್ರಿಕೇ ಆಗೋಗಿತ್ತು. ಬಟ್ ಇವಾಗ ಅದು ವಾಪಸ್ ಬರ್ತಾ ಇದೆ, ಆ ಕಲ್ಚರ್ ವಾಪಸ್ ಬರ್ತಾ ಇದೆ. ಅಕಾಸ್ಟಿಕ್ ಇನ್ಸ್ಟ್ರೂಮೆಂಟ್ಸ್ದ ಮೆಲೋಡಿ ಏನಿದೆಯಲ್ಲ, ಅದನ್ನು ಬೀಟ್ ಮಾಡೋಕ್ಕೆ ಎಲೆಕ್ಟ್ರಿಕ್ ಇನ್ಸ್ಟ್ರೂಮೆಂಟ್ಸ್ಗೆ ಆಗೋದೇ ಇಲ್ಲ. ಸೊ ನಮಗೆ ಕಾಂಪಿಟೀಷನ್ ಅಂತ ಏನು ಭಯ ಇಲ್ಲ ವಿತ್ ಎಲೆಕ್ಟ್ರಿಕ್ ಇನ್ಸ್ಟ್ರೂಮೆಂಟ್ಸ್ ಜೊತೆಗೆ, ಬಿಕಾಸ್ ಇದನ್ನು ರೀಚ್ ಮಾಡೋದಾಗಲ್ಲ. ನೀವು ಎಷ್ಟೇ ಎಲೆಕ್ಟ್ರಿಕ್ ಮಾಡ್ಕೊಳ್ಳಿ, ಏನೇ ಮಾಡ್ಕೊಳ್ಳಿ. ಇವಾಗ ಇದೇ ಇನ್ಸ್ಟ್ರೂಮೆಂಟನ್ನು ನಾವು ಎಲೆಕ್ಟ್ರಿಕ್ ಸಿತಾರ್ ಅಂತ ಮಾಡಿದ್ದೀವಿ. ನಾನು ಮಾಡಿಲ್ಲ, ಬಟ್ ಒಂದಿದ್ದ ನೀಲಾದ್ರಿ ಕುಮಾರ್ ಅಂತ ಮುಂಬೈಲಿದ್ದಾರೆ, ಇದನ್ನು ಕಂಪ್ಲೀಟ್ಲಿ ಎಲೆಕ್ಟ್ರಿಕ್ ಸಿತಾರ್ ಮಾಡಾಕ್ಬಿಟ್ಟಿದ್ದಾರೆ. ಅದನ್ನು ಜಿಟಾರ್ ಅಂತ ಕರೀತಾ ಇದ್ದಾರೆ. ಅದು ಇದ್ದರೂ ಕೂಡ ನಿಮ್ಗೆ ಅಕಾಸ್ಟಿಕ್ಕನ್ನು ಬೀಟ್ ಮಾಡೋದು ಕಷ್ಟನೇ. ಹಾಂ, ಒಂದು 15-20 ಮಿನಿಟ್ಸಿಗೆ ಜನ ಅದನ್ನು ನೋಡಿಬಿಟ್ಟು ಓ ಅಂತಾರೆ, ಬಟ್ ಒಂದು 15-20 ಮಿನಿಟ್ಸ್ ಮೇಲೆ ಅದು ಕೂಡ ಬೇಜಾರಾಗುತ್ತೆ. ಬಟ್ ನೀವು ಇದನ್ನು 3 hours ಕೇಳಿದ್ರು ಬೇಜಾರಾಗಲ್ಲ, ಆ ಥರ ಇದೆ. Wow. So is there any composition where it can't be replicated in ಎಲೆಕ್ಟ್ರಾನಿಕಲ್ ಎಲ್ಲ ಮಾಡೋಕ್ಕೆ ಸಾಧ್ಯ ಆಗಿದೆ ಇವಾಗಿನ ಟೈಮಲ್ಲಿ. ಬಟ್ ಬೆಂಡಿಂಗ್ ನೋಟ್ಸ್ ಮಾತ್ರ ನೀವು ಏನು ಮಾಡಿದ್ರು ಮಾಡೋಕ್ಕಾಗ್ತಾ ಇಲ್ಲ. ಸಿತಾರ್, ವೆನ್ ಇಟ್ ಕಮ್ಸ್ ಟು ಸಿತಾರ್, ಐ ಆಮ್ ಟಾಕಿಂಗ್ ಅಬೌಟ್ ಸಿತಾರ್ ಓನ್ಲಿ. ಸಪೋಸ್ ಒಂದೇ ಸ್ಟ್ರೋಕಲ್ಲಿ ನಾನು ಪಮ ಗಮ ಪದ ಪಮ, ಈ ಪಮ ಗಮ ಪದ ಪಮ 8 ಸ್ಟ್ರೋಕ್ಸು ಒಂದು ನೋಟ್ಸ್ನ ಒಂದೇ ಸ್ಟ್ರೋಕಲ್ಲಿ ನೋಡಿಸಿದೆ. ಆ ಎಲೆಕ್ಟ್ರಿಕಲ್ ಆ ಫೀಲ್ ಕೊಡೋಕ್ಕೆ ಆಗಲ್ಲ. ಆಮೇಲೆ ಸೊ ಈ ಫೀಲನ್ನು ತರೋಕ್ಕಾಗೋದಿಲ್ಲ ಅದರಲ್ಲೂ ಒಂದೇನೋ ಇದನ್ನು ಇನ್ವೆಂಟ್ ಮಾಡಿದ್ದಾರೆ, ಒಂದೇನೋ ಬಟನ್ ಕೊಟ್ಟಿದ್ದಾರೆ, ಅದನ್ನ ಹಿಂಗೆ ಮಾತ್ರ ಟೂ ಹೋಗುತ್ತೆ. ಬಟ್ ಆ ಲೆವೆಲ್ ಆಫ್ ಅಕ್ಯುರಸಿ ಮೀಟ್ ಆಗೋದು ಕಷ್ಟ ಆಗಿದೆ. ಸೊ ಈ ಥರ ಇದೆ. Super. So nowadays we hear a lot about sitar and mental health. So can you give us an insight about how sitar playing actually helps mental health? ಸಿ ಮೆಂಟಲ್ ಹೆಲ್ತ್ ನಿಮಗೆ
ಅದನ್ನು ನಾವು ಒಬ್ಬೊಬ್ಬರೇ ಅವರವರೇ ಎಕ್ಸ್ಪೀರಿಯನ್ಸ್ ಮಾಡಬಹುದು. ಸ್ಟೂಡೆಂಟ್ಸ್ಗಳನ್ನ ನೀವು ಕೇಳಿದ್ರೆ ಅವರೂ ಎಕ್ಸ್ಪ್ಲೇನ್ ಮಾಡ್ಬೋದು ಅದ್ರ ಬಗ್ಗೆ. ಈಗ ನನ್ನ ಬಗ್ಗೆ ನಾನು ಹೇಳಿದ್ರೆ ಡಿಪ್ರೆಷನ್ ಅನ್ನೋದೇ ಗೊತ್ತಿಲ್ಲ ನನ್ನ ಲೈಫಲ್ಲಿ. ಇವಾಗ ನಾನು ಈಗಿನ ಹುಡುಗರಲ್ಲಿ ಈಗಿನ ಜನ್ರೇಷನಲ್ಲಿ ಡಿಪ್ರೆಷನ್ನು, ಆಮೇಲೆ ಇನ್ನೇನೇನೋ ವರ್ಡ್ಗಳು ಹೇಳಿದ್ದಾರೆ, ಆ್ಯಂಕ್ಷಿಯಸ್ನೆಸ್ಸು, ಈ ವರ್ಡ್ಗಳ ಮೀನಿಂಗೇ ಗೊತ್ತಿರಲಿಲ್ಲ ನಮಗೆ. ಇವಾಗ ಈ ವರ್ಡ್ಗಳ ಮೀನಿಂಗ್ ಗೊತ್ತಾಗ್ತಾ ಇದೆ. ಆ್ಯಂಡ್ ಈ ವರ್ಡ್ಗಳು ನಾವು ಕೇಳೇ ಇರಲಿಲ್ಲ ನಮ್ಮ ಲೈಫ್ ಟೈಮಲ್ಲಿ. ಇದು ನಮ್ಮ ಜೊತೆಗೆ ಇರೋದ್ರಿಂದ ನಮ್ಗೆ ಇದು ಅರ್ಥನೇ ಆಗಲಿಲ್ಲ. ಡಿಪ್ರೆಷನ್, ಆ್ಯಂಕ್ಷಿಯಸ್ ಏನಿದೆ ಅಂತ ಏನೂ ಗೊತ್ತಿಲ್ಲ. ಬಟ್ ಯಾರಾದರೂ ಮಾತಾಡಿದ್ರೆ ಒಂದು ಅರ್ಧ ಗಂಟೆ ಸಿತಾರ್ ನುಡ್ಸ್ಕೊಂಬಿಡು, ಇದೆಲ್ಲ ಹೋಗುತ್ತೆ ಅಂತ ಹೇಳ್ತೀನಿ. ಆಮೇಲೆ ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಿಬಿಟ್ಟು ಹೇಳ್ತಾರೆ, ಹೌದು ಸರ್ ಇವಾಗ ನಾರ್ಮಲ್ ಆದೆ ಅಂತ ಹೇಳ್ತಾರೆ. ಸೊ ಆ ಥರನೂ ಇದೆ. ಯಾಕಂದರೆ ಇವಾಗ ವರ್ಕ್ ಕಲ್ಚರ್ ಹೆಂಗಿದೆ ಅಂದರೆ ನಿಮ್ಮ IT ಸೆಕ್ಟರಲ್ಲಿ ಪಾಪ 12 ಅವರು 14 ಅವರೆಲ್ಲ ಕೆಲಸ ಮಾಡ್ತಾ ಇದ್ದಾರೆ. ಸೊ ಒಬ್ಬಳು ಇದ್ದಾಳೆ, ಅವಳು ವರ್ಕ್ IT ಸೆಕ್ಟರಲ್ಲೇ 14 hours a day ವರ್ಕ್ ಮಾಡ್ತಾಳೆ. ಅವಳೊಬ್ಬಳೇ ಅಲ್ಲ, ಎಕ್ಸಾಂಪಲ್ ಇನ್ನೂ ಭಾಳ ಜನ ಇದ್ದಾರೆ. ಅವರೆಲ್ಲ ಈ ವರ್ಕ್ ಮುಗಿದ ಮೇಲೆ 1 hour 1.5 hour ಅಥವಾ ಅರ್ಧ ಗಂಟೆ ಸಿತಾರ್ ನುಡಿಸಿ ಅದಾದಮೇಲೆ ಫ್ರೆಶ್ ಅಪ್ ಆಗುತ್ತಂತೆ. ಆವಾಗ ಮಲ್ಗೋಕೆ ಹೋದರೆ ನಿದ್ದೆ ಬರುತ್ತಂತೆ. ಸೊ ಆ ಲೆವೆಲ್ ಆಫ್ ಇದು ಇದೆ. ಸೊ ಇದರಿಂದನೇ ನನಗೆ ಸುಮಾರು ಜನ ಇವಾಗ ವೆಸ್ಟರ್ನ್ ಕಂಟ್ರೀಸಿಂದ ಕಾಲ್ ಬರ್ತಾ ಇದೆ. US ಇಂದ, ಸ್ಪೇನಿಂದ, ಜಪಾನ್, ಸುಮಾರು ಆನ್ಲೈನ್ ಕ್ಲಾಸಸ್ ಕೇಳ್ತಾರೆ. ಸೊ ಜನ ಇದನ್ನು ಫಾಲೋ ಮಾಡ್ತಾ ಇದ್ದಾರೆ ಆ್ಯಂಡ್ ದೇ ಆರ್ ಫೈಂಡಿಂಗ್ ಇಟ್ ವೆರಿ ಕನೆಕ್ಟೆಡ್. Wow. That's it. So, do you participate in various kinds of concerts? Yes, ಕಾನ್ಸರ್ಟ್ಸ್ ಕ್ಲಾಸಿಕಲ್ ಕಾನ್ಸರ್ಟ್ಸು ಮಾಡ್ತಾ ಇರ್ತೀನಿ. ಕಮರ್ಷಿಯಲಲ್ಲಿ ನಿಮಗೆ ಕಾರ್ಪೊರೇಟ್ ಇವೆಂಟ್ಸ್ ಇರುತ್ತೆ, ಅಥವಾ ಕಮರ್ಷಿಯಲಲ್ಲಿ ಮ್ಯಾರೇಜ್, ರಿಸೆಪ್ಷನ್ಸ್, ವೆಡ್ಡಿಂಗ್ ಇದು, ಆಮೇಲೆ ಕೆಲವೊಂದು ಪಾರ್ಟಿಗಳಿರುತ್ತೆ ಲೈಕ್ ಬರ್ತ್ಡೇ ಪಾರ್ಟಿ. ಸೊ ಆ ಥರದಲ್ಲೂ ಎಲ್ಲ ನುಡಿಸ್ತೀವಿ. ನಾನು ನುಡಿಸ್ತೀನಿ, ನನ್ನ ಜೊತೆಗೆ ನನ್ನ ಸ್ಟೂಡೆಂಟ್ಸು ನುಡಿಸ್ತಾರೆ. ಒಂದು ಸಿತಾರ್ ಸಿಂಫನಿ, GSS ಗ್ರ್ಯಾಂಡ್ ಸಿತಾರ್ ಸಿಂಫನಿ ಅಂತ ಒಂದು ಕಂಪನಿ ಇದೆ. ನನ್ನ ಫ್ರೆಂಡ್ ಒಬ್ಬರು ಸಂದೀಪ್ ಅಂತ ಅವರು ಆ ಕಂಪ್ನಿನ ರನ್ ಮಾಡ್ತಾರೆ. ಅವರೇ ಈ ಟೀಮ್ನ ಫಾರ್ಮ್ ಮಾಡಿದ್ದಾರೆ. ಅದರಲ್ಲಿ ಪ್ರೊಫೆಷ್ನಲಿ 4 ಜನ ಸಿತಾರಿಸ್ಟ್ ನುಡಿಸೋರ ಜೊತೆಗೆ ನಾನು ಪ್ಲಸ್ ನನ್ನ 6 or 7 ಸ್ಟೂಡೆಂಟ್ಸ್, ವಿ ಆರ್ ಗ್ರೋಯಿಂಗ್ ಟುಗೆದರ್ ವಿತ್ ದೆಮ್. ಸೊ ಈ ಥರನೂ ಮಾಡ್ತಾಯಿದ್ದೀವಿ. ಕ್ಲಾಸಿಕಲ್ ಶೋನಲ್ಲಿ ನಾನು ಅಬ್ರಾಡೆಲ್ಲ ಓಡಾಡಿದ್ದೀನಿ, ಇಂಡಿಯಾದಲ್ಲಿ ಓಡಾಡಿದ್ದೀನಿ, ಫ್ರಾನ್ಸ್, UK, ಶ್ರೀಲಂಕಾ ಎಲ್ಲ ಕಡೆ ಪರ್ಫಾರ್ಮ್ ಮಾಡಿದ್ದೀನಿ. ಸೂಪರ್. ಸೊ ಕಮರ್ಷಿಯಲಿ ಮತ್ತು ಕ್ಲಾಸಿಕಲ್ಲು ಕಚೇರಿಗಳು ಈ ಥರ ಮಾಡ್ತಾ ಇದ್ರ ಜೊತೆಗೆ ಅಬ್ರಾಡಿಂದನೂ ನಮಗೆ ಇನ್ವೈಟ್ ಮಾಡ್ತಾರೆ ಕ್ಲಾಸಿಕಲ್ ಪರ್ಫಾರ್ಮೆನ್ಸ್ಗೆ. ಅಬ್ರಾಡಲ್ಲಿ ಕ್ಲಾಸಿಕಲ್ ಜಾಸ್ತಿ ಕೇಳ್ತಾರೆ. ಅಲ್ಲಿ ನಿಮಗೆ ಕಮರ್ಷಿಯಲ್ಗಿಂತ ಕ್ಲಾಸಿಕಲ್ಲೇ ಜಾಸ್ತಿ. ದ್ಯಾಟ್ ಈಸ್ ಆಲ್ಸೋ ಲೈಕ್ ಪಂಡಿತ್ ರವಿಶಂಕರ್ ಅವ್ರ ಎಫೆಕ್ಟ್ ಇದೆ ಅಂದ್ಕೋತೀನಿ. ಸೊ ಕ್ಲಾಸಿಕಲ್ ಚೆನ್ನಾಗಿ ಕೇಳ್ತಾರೆ. ಸೊ ಫ್ರಾನ್ಸಿಂದ, UK ಇಂದ, ಶ್ರೀಲಂಕಾದಿಂದ ಸೊ ಕ್ಲಾಸಿಕಲ್ ಕಾನ್ಸರ್ಟ್ಸಿಗೆ ಕರೆದಿದ್ದಾರೆ, ಹೋಗಿದ್ದೀವಿ, ಪರ್ಫಾರ್ಮ್ ಮಾಡಿದ್ದೀವಿ, ಬಂದಿದ್ದೀವಿ. ಈಗ ಲೇಟೆಸ್ಟ್ ಒಂದು UK ಬಗ್ಗೆ ಮತ್ತೊಂದು ಸರಿ ನಡೀತಾ ಇದೆ ಮಾತುಕತೆ, ನೋಡೋಣ ಆಯಿತು ಅಂದರೆ ಮತ್ತೊಂದು ಸರಿ ಹೋಗೋದು. ಸೊ ಸಿತಾರ್ ಧಾರವಾಡದಿಂದ ಶುರು ಆಯಿತು. ಎಲ್ಲೋ ಏನೋ ಶುರು ಮಾಡಿಕೊಂಡು ಏನಾಗ್ತೀವಿ ಅಂತ ಗೊತ್ತಿರಲಿಲ್ಲ. ಬಟ್ ಜರ್ನಿ ಇವತ್ತು ಇಲ್ಲಿವರೆಗೂ ಬಂದಿದೆ. ಕಮರ್ಷಿಯಲ್ ಪ್ರೋಗ್ರಾಮ್ ಆ್ಯಂಡ್ ಕಚೇರಿಗಳು, ಕಾನ್ಸರ್ಟ್ಸ್ಗಳು ಮಾಡ್ತಾ ಇವಾಗ ಫಾರಿನ್ ಕಂಟ್ರೀಸ್ ಲೈಕ್ ಫ್ರಾನ್ಸ್, UK, ಶ್ರೀಲಂಕಾ ಇಲ್ಲೆಲ್ಲ ಓಡಾಡಿದ್ದೀನಿ. ಅಲ್ಲೆಲ್ಲ ಕರೆದಿದ್ದಾರೆ ಕ್ಲಾಸಿಕಲ್ ಪ್ರೋಗ್ರಾಮ್ಗಳಿಗೆ. ಚೆನ್ನಾಗಿ ಕೇಳ್ತಾರೆ, ಕ್ಲಾಸಿಕಲ್ ಜಾಸ್ತಿ ಕೇಳ್ತಾರೆ ಅಲ್ಲೆಲ್ಲ. ಇಂಡಿಯನ್ಸು ಇದ್ದಾರೆ, ಬಟ್ ಅಲ್ಲಿ ಜನನೂ ಕೇಳ್ತಾರೆ. ಸೊ ನಡೀತಾ ಇದೆ. ಈಗ ಮತ್ತೊಂದು ಸರಿ UK ಕರೀತಾ ಇದ್ದಾರೆ, ಮಾತುಕತೆ ನಡೆದಿದೆ, ನೋಡೋಣ. Awesome. So can you share about your awards? ಅವಾರ್ಡ್ಸ್ 2017 ಸ್ವರಶ್ರೀ ಅಂತ ಒಂದು ಅವಾರ್ಡ್ ಬಂತು. ಅದೇ ಫಸ್ಟ್ ಒಂದು ಅವಾರ್ಡ್ ಬಂದಿರೋದು. ಅದಾದಮೇಲೆ ಇನ್ನೂ ಇಲ್ಲಿವರೆಗೂ ಏನಿಲ್ಲ. ಬಟ್ ಅದಕ್ಕೂ ಮುಂಚೆ ಅಚೀವ್ಮೆಂಟ್ಸ್ ಬೇಕಾದಷ್ಟಿದೆ. ಅಖಿಲ ಭಾರತೀಯ ಸಂಗೀತ ವಿದ್ಯಾಲಯ ಅಂತ ಇದೆ, ಅದರಲ್ಲಿ ಗೋಲ್ಡ್ ಮೆಡಲ್ ತೊಗೊಂಡಿದ್ದೀನಿ. ಆಮೇಲೆ ಸಯಾಜಿರಾವ್ ಮಹಾರಾಜ ಯೂನಿವರ್ಸಿಟಿ ಅಲ್ಲಿಂದ ಮಾಸ್ಟರ್ಸ್ ಮಾಡಿದ್ದೀನಿ. ಆಮೇಲೆ ಆಲ್ ಇಂಡಿಯಾ ರೇಡಿಯೋದ ಗ್ರೇಡ್ ಇದೆ. ಸುಮಾರು ಕಡೆ ಪುರಸ್ಕಾರಗಳು ಅಂತ ಕೊಟ್ಟಿದ್ದಾರೆ, ಅದನ್ನು ನಾನು ಅವಾರ್ಡ್ಗಳು ಅಂತ ಹೇಳೋಕ್ಕಾಗಲ್ಲ. ಸೊ 2017 ಸ್ವರಶ್ರೀ ಅಂತ ಒಂದು
ಟೈಟಲ್ ಕೊಟ್ಟಿದ್ದಾರೆ. ದಟ್ ಈಸ್ ದ ಹೋಲ್ ಥಿಂಗ್. Amazing. Okay, since you have been performing in diverse places across the world, so have you, I mean, any of your compositions in any of our films? ಫಿಲಮ್ ಸಾಂಗ್ಗಳಿಗೆ ಇಲ್ಲಿವರೆಗೂ ನುಡಿಸಿಲ್ಲ. ಒಂದೆರಡು ಬಿಟ್ಟೇನೋ ನುಡಿಸಿದ್ದೀನಿ, ಬಟ್ ಅದು ಯಾವ ಫಿಲಮ್ ಅಂತ ನನಗೆ ನೆನಪಿಲ್ಲ. ಆಮೇಲೆ ನನಗೆ ಈ ಒಂದು ಇನ್ಸ್ಟ್ರೂಮೆಂಟ್ನ ಜಗತ್ತಿಗೆ ಇನ್ನೂ ಬೆಳೆಸೋಣ ಅನ್ನೋ ಒಂದು ಆಸೆ ಇರೋದ್ರಿಂದ ಈ ಲೈನಲ್ಲೇ ಸ್ಟಿಕ್ ಆಗಿ ಉಳ್ಕೊಂಬಿಟ್ಟಿದ್ದೀನಿ. ಆ್ಯಂಡ್ ಮೋಸ್ಟ್ಲಿ ಟೈಮ್ ಆಗಿಲ್ಲ ಆ ಕಡೆಗೆ ಹೋಗೋಕ್ಕೆ. ಸೊ ಕಲಿಸೋದ್ರಲ್ಲಿ, ಪರ್ಫಾರ್ಮ್ ಮಾಡೋದ್ರಲ್ಲಿ, ಮಕ್ಕಳನ್ನ ರೆಡಿ ಮಾಡಿ ಸ್ಟೂಡೆಂಟ್ಸ್ನ ಅವ್ರನ್ನ ಪರ್ಫಾರ್ಮ್ ಮಾಡಿಸೋದ್ರಲ್ಲಿ ಜಾಸ್ತಿ ಬ್ಯುಸಿ ಆಗಿದ್ದರಿಂದ ಕಾನ್ಸಂಟ್ರೇಷನ್ ಆ ಕಡೆ ಕೊಡೋಕ್ಕಾಗಿಲ್ಲ. Amazing. So somewhere do you think that if you go in the filmy line, you will lose your classical No, it's not like that. depth? It's not like that. There are many artists who are coming from classical background, and also they'll be performing in film musics, uh, like songs, background score. They are doing it. It's not like that. Coming from classical music background, you won't be able to survive in that. No, it helps you. So it's not like that. Awesome. Sitar is a standalone instrument. So why do you think it is so powerful in a classical instrument, sitar being? Because you can produce whatever the singing, in singing they are performing, or whatever they are able to sing or produce it. So all those things you can transfer onto in your sitar. Anything. Yeah, there are some limitations. There are some limitation with instrument, but 95% you can reach out. Whatever there, like for example, suppose ಈಗ ಒಂದು ಸಾಂಗು ಅಂತಂದರೆ ವೋಕಲಲ್ಲಿ ನಿಮಗೆ ಕ್ಲಾಸಿಕಲ್ ಬ್ಯಾಕ್ಗ್ರೌಂಡ್ ಇದೆ ಅಂತ ಅಂದ್ಕೊಂಡ್ರೆ आज जानी की जिद ना करो, ವೋಕಲಲ್ಲಿ ಎಷ್ಟು ಚೆನ್ನಾಗಿ ಅದು ನಿಮಗೆ ಎಕ್ಸ್ಪ್ರೆಸ್ ಆಗ್ತಾ ಇದೆಯೋ, ಸೇಮ್ ಥಿಂಗ್ ಯು ಕ್ಯಾನ್ ಪ್ರೊಡ್ಯೂಸ್ ವಿತ್ ಯುವರ್ ಸಿತಾರ್. ನಾಟ್ ಓನ್ಲಿ ದಿಸ್, ಕ್ಲಾಸಿಕಲ್ ಸಿಂಗಿಂಗ್ ಆಯಿತು, ನೀವು ಎನಿ ಬಾಲಿವುಡ್ ಸಾಂಗ್, ಎನಿ ವೆಸ್ಟರ್ನ್ ಸಾಂಗ್, ಆಗಲೇ ನಿಮಗೆ ತೋರಿಸ್ದಂಗೆ ವೆಸ್ಟರ್ನ್ ಸಾಂಗ್ಸ್ ನುಡಿಸ್ಬೋದು. ಆ್ಯಂಡ್ ಯು ಕ್ಯಾನ್ ಅಕಂಪ್ನಿ ವಿತ್ ದಿಸ್ ಇನ್ಸ್ಟ್ರೂಮೆಂಟ್, ವಿತ್ ದಿ ಸಿಂಗರ್ಸ್, ಆರ್ ವಿತ್ ದಿ ಅದರ್ ಇನ್ಸ್ಟ್ರೂಮೆಂಟ್ಸ್ ವೇ ವಿ ಕ್ಯಾನ್ ಸಿ ಜುಗಲ್ಬಂದೀಸ್, ಅದನ್ನೆಲ್ಲ ಮಾಡ್ಬೋದು. ಸೊ ಅದರಿಂದ ಇದೇನಾಗುತ್ತೆ, ಕಂಪ್ಲೀಟ್ ಇನ್ಸ್ಟ್ರೂಮೆಂಟ್ ವಿತ್ ಸ್ಟ್ಯಾಂಡ್ ಅಲೋನ್, ವಾಟ್ ವಿ ಕ್ಯಾನ್ ಸೇ, ಆ ಥರನೂ ಇದೆ. ಆ್ಯಂಡ್ ಇಟ್ ಕ್ಯಾನ್ ಮರ್ಜ್ ವಿತ್ ಎನಿ ಕೈಂಡ್ ಆಫ್ ಮ್ಯೂಸಿಕ್. ಸೊ ಲೈಕ್ ಈಗ ಲೇಟೆಸ್ಟ್ ಆಗಿ ನೀವು ನೋಡಿರ್ತೀರಾ, ಬಂದಿಶ್ ಬ್ಯಾಂಡಿಟ್ ಅಂತ ಒಂದು ಇದು ಬಂತು, ಆಲ್ಬಮ್ ಅಥವಾ ಸೀರೀಸ್, ಅದರಲ್ಲಿ ನೋಡ್ತಾರೆ ಇದನ್ನೆಲ್ಲನೂ ನುಡಿಸ್ಕೋಬೋದು. ಎನಿ ಇಟ್ ಡಿಪೆಂಡ್ಸ್ ಆನ್ ಮ್ಯೂಸಿಷಿಯನ್. ಅವ್ರು ಯಾವ ಲೆವೆಲಲ್ಲಿ ಇದ್ದಾರೆ ಅದನ್ನು ಆ ಇನ್ಸ್ಟ್ರೂಮೆಂಟಿಂದ ತೆಗಿಯೋಕೆ ಅವ್ರಿಗೆ ಹೆಂಗೆ ಗೊತ್ತೋ ಅಥವಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಆ ಥರ ಬೇಕಾದಷ್ಟಿದೆ. Wonderful. So do you actually record all your compositions, or do you write it and keep? ಎಸ್, ಅದನ್ನು ಮಾಡ್ತಾ ಇರ್ತೀವಿ. ಬಿಕಾಸ್ ದ್ಯಾಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಬಿಕಾಸ್ ನಮ್ಮ ಗುರುಗಳು ನಮಗೆ ಪಾಠ ಮಾಡುವಾಗ ಅವ್ರೇನಾದರೂ ಹೊಸದನ್ನು ಇನ್ವೆಂಟ್ ಮಾಡಿದ್ರೆ, ಹೊಸ ಕಾಂಪೋಸಿಷನ್ ಮಾಡಿದ್ರೆ, ಆ್ಯಂಡ್ ಹಿ ಯೂಸ್ ಟು ಟೀಚ್ ಅಸ್ ಆ್ಯಂಡ್ ದೆನ್ ಹಿ ಯೂಸ್ ಟು ಡಾಕ್ಯುಮೆಂಟ್ ಇಟ್. ಆ್ಯಂಡ್ ಬಿಕಾಸ್ ಇದು ಜನ್ರೇಷನ್ ಟು ಜನ್ರೇಷನ್ ಪಾಸ್ ಆನ್ ಆಗುತ್ತೆ. ಲೈಕ್ ನಿಮ್ಗೆ ಹೇಳೋದಾದರೆ, ನಮ್ಮ ಗುರುಗಳು ಉಸ್ತಾದ್ ವಿಲಾಯತ್ ಖಾನ್ ಸಾಬ್ ಅವ್ರ ತಂದೆಯಿಂದ ಏನು ಕಲ್ತಿದ್ರೋ ಅದನ್ನು ಅವರು ಸ್ಟೂಡೆಂಟ್ಗಳಿಗೆ ಟ್ರಾನ್ಸ್ಫರ್ ಮಾಡಿದ್ರು. ಅದರಲ್ಲಿ ನಮ್ಮ ಗುರುಗಳೊಬ್ಬರು, ಅಲ್ಲಿಂದ ನಮಗೆ ಟ್ರಾನ್ಸ್ಫರ್ ಆಯಿತು. ಈಗ ನಾನು ನನ್ನ ಸ್ಟೂಡೆಂಟ್ಸ್ಗಳಿಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ ವಿತ್ ದಿ ನೇಮ್ ಆಫ್ ಉಸ್ತಾದ್ ವಿಲಾಯತ್ ಖಾನ್ ಸಾಬ್ ಆರ್ ಹಿಸ್ ಫಾದರ್ ಆರ್ ಮೈ ಗುರು.
ಸೊ ಇಟ್ ಗೋಸ್ ಆನ್ ಲೈಕ್ ದ್ಯಾಟ್. ಸೊ ನಾವೇನೇ ಹೊಸ್ದಾಗಿ ಕಂಪೋಸ್ ಮಾಡಿದ್ರು ಅದನ್ನು ಇಮಿಡಿಯೇಟ್ ನಾವು ಡಾಕ್ಯುಮೆಂಟ್ ಮಾಡ್ತೀವಿ, ಅದನ್ನು ಕಲಿಸ್ಕೊಂಡು ಹುಡುಗರಿಗೆ ಅದರಿಂದ ನಡೀತಾ ಹೋಗ್ತಾ ಇರುತ್ತೆ. ಸೊ ಡಾಕ್ಯುಮೆಂಟೇಷನ್ ವಿಲ್ ಬಿ ದೇರ್. So, do you think anybody can copyright this music as well? ಅಯ್ಯ, ಕಾಪಿರೈಟ್ ಅಂತ ಇಲ್ಲ, ನಮ್ಮ ಈಗ ಗೊತ್ತಾಗ್ಬಿಡುತ್ತೆ ಈ ಮ್ಯೂಸಿಕಲ್ ಸರ್ಕಲ್ಸಲ್ಲಿ ಆಲ್ರೆಡಿ ನಾವು ಇರೋದ್ರಿಂದ ಏನಾಗುತ್ತೆ, ಓ ಇದು ಪರ್ಟಿಕ್ಯುಲರ್ ಸ್ಟೈಲಲ್ಲಿ ಬರ್ತಾ ಇದೆ ಅಂದರೆ ಮೇ ಬಿ ದಿಸ್ ಕಮ್ಸ್ ಫ್ರಮ್ ದಿಸ್ ಪರ್ಸನ್ ಆರ್ ದಿಸ್ ಘರಾನ, ಇದು ಬಂದ್ಬಿಡುತ್ತೆ. ಆ್ಯಂಡ್ ಸ್ಟೂಡೆಂಟ್ಸು ಅದನ್ನು ಹೇಳ್ಕೊಂಡು ಹೋಗ್ತಾ ಇರ್ತಾರೆ ನುಡ್ಸೋವಾಗ, ಇದು ನಮ್ಮ ಗುರುಗಳದ್ದು, ನನ್ನ ಗುರುಗಳ ಕಡೆಯಿಂದ ಕಲ್ತಿರೋದು, ಅವ್ರು ಮಾಡಿರೋದು. ನಾಳೆ ಅದೇ ಸ್ಟೂಡೆಂಟ್ ಅವ್ನು ಇನ್ನೇನೋ ಮಾಡಿದಾಗ ಇದು ನಾನು ಮಾಡಿದ್ದು ಅಂತ ಹೇಳ್ತಾನೆ, ಅಥವಾ ಅವ್ನ ಸ್ಟೂಡೆಂಟ್ ಇದು ನನ್ನ ಗುರು ಮಾಡಿದ್ದೋದು ಅಂತ ಹೇಳ್ತಾರೆ. ಸೊ ಹೀಗೆ ಬೆಳೀತಾ ಹೋಗುತ್ತೆ. So, can I say that it enhances the creativity levels and it brings out different creative compositions in each and every person? ಎಸ್, 100%. ಅದೇ ಅಲ್ವಾ ಅಲ್ಟಿಮೇಟ್ಲಿ ಕ್ರಿಯೇಟಿವಿಟಿನೇ ಇದರಲ್ಲಿ ಇರೋದು. ಸಿ, ನಾನು ಆಗಲೇ ನಿಮ್ಗೆ ಹೇಳ್ದಂಗೆ ಕಾಪಿ ಆಗೋದು ಒಳ್ಳೆಯದಲ್ಲ ಇದರಲ್ಲಿ. ಹಾಂ, ಒಂದು ಸರ್ಟನ್ ಲೆವೆಲಿಗೆ ಬರೋವರೆಗೂ ಕಾಪಿ ಮಾಡಬೇಕಾಗತ್ತೆ. ಇಟ್ಸ್ ಐದರ್ ಯುವರ್ ಗುರು ಆರ್ ಹೂ ಯು ವರ್ಷಿಪ್ ಆ್ಯಸ್ ಅ ಯುವರ್ ಇನ್ಸ್ಪಿರೇಷನ್. ಒಂದು ಸರ್ಟನ್ ಪೀರಿಯಡ್ ತನಕ ನೀವು ಕಾಪಿ ಮಾಡ್ತೀರಾ, ಆ ಪೀರಿಯಡ್ ಆದಮೇಲೆ ಯು ವಿಲ್ ಸ್ಟಾರ್ಟ್ ಯೋರ್ ಓನ್ ಥಿಂಕಿಂಗ್, because by that time you will be hearing lot of artists. From there also you'll be learning the new things which your guru has didn't taught you. ಆ್ಯಂಡ್ ಸಿ, ಇಲ್ಲಿ ಕ್ಲಾಸಿಕಲ್ ಮ್ಯೂಸಿಕಲಲ್ಲಿ ಎಲ್ರದ್ದು ಅವ್ರವ್ರದ್ದೇ ಒಂದು ವ್ಯೂ ಇರುತ್ತೆ. ಸೊ ಅದಕ್ಕೆ ನಾವೇನು ಮಾಡ್ತೀವಿ, ಸ್ಟೂಡೆಂಟ್ಸ್ಗಳಿಗೆ ಒಂದು ಲೆವೆಲ್ ತನಕ ನಾನು ಹೇಳ್ಕೊಟ್ಟು ಆದಮೇಲೆ ಇದನ್ನು ಲಿಟ್ರಲಿ ನಮ್ಮ ಸ್ಟೂಡೆಂಟ್ಸಿಗೆ ನಾನು ಹೇಳ್ತೀನಿ, ನನ್ನ ಹತ್ರ ಇದ್ದಿದ್ದು ಇಷ್ಟು ಆಯಿತು, ಯು ಸ್ಟಾರ್ಟ್ ಸರ್ಚಿಂಗ್. ಈಗ ಹೊಸದನ್ನು ನೀವು ಹುಡುಕೊಳ್ಳಿ, ನಿಮ್ಗೆ ಬೇರೆ ಇನ್ಯಾರ್ದು ಇಷ್ಟ ಆಗುತ್ತೋ ಅವ್ರದ್ದು ಕೇಳಿ, ಅಲ್ಲಿಂದ ವಿಷಯಗಳನ್ನ ಎತ್ಕೊಳ್ಳಿ, ಆ್ಯಂಡ್ ಅದನ್ನು ಅಬ್ಸಾರ್ಬ್ ಮಾಡಿಕೊಂಡು ಅದನ್ನು ನೀವು ನಿಮ್ಮ ವೇನಲ್ಲಿ ಇಂಟರ್ಪ್ರಿಟ್ ಮಾಡಿ. ಈ ಥರ ಎಲ್ಲ ಇರುತ್ತೆ. ಸೊ ಅದು ಆಗುತ್ತೆ. ದಿಸ್ ಇಸ್ ಹೌ ಇಟ್ ಗೋಸ್, ಆ್ಯಂಡ್ ದಟ್ ಇಸ್ ವೈ ದಿಸ್ ಇಸ್ ಕಾಲ್ಡ್ ಆ್ಯಸ್ ಅ ಕ್ರಿಯೇಟಿವ್ ವರ್ಲ್ಡ್. So it is an evolving. Yes, every time, every day it's evolving. Awesome. So what is your dream for sitar? ಮೈ ಅಲ್ಟಿಮೇಟ್ ಡ್ರೀಮ್ ಈಸ್, ನಾನು ಕಲಿಯುವಾಗ ಸಿಕ್ಕಾಪಟ್ಟೆ ಕಷ್ಟಪಟ್ಟೆ. ಅದೇ ಹೇಳಿದ್ನಲ್ಲ ಬಿಗ್ನಿಂಗಲ್ಲಿ, 4 years ಯಾವುದೇ ಗುರುಗಳು ಸಿಗಲಿಲ್ಲ, ಮನೆಗೂ ಹೋದೆ, ಯಾರೂ ಒಪ್ಕೊಳ್ಲಿಲ್ಲ. ಅದು ಅವ್ರವ್ರ ಕಾರಣಗಳಿತ್ತು. ಆ್ಯಂಡ್ ಕೆಲವೊಂದು ಸರಿ ಸಿಗ್ತಾರೆ, ಬಟ್ ಒಪ್ಕೋತಾರೆ ಆ್ಯಸ್ ಅ ಸ್ಟೂಡೆಂಟ್, ಬಟ್ ದೇ ಆರ್ ನಾಟ್ ವಿಲ್ಲಿಂಗ್ ಟು ಗ್ರೋ ಯು. ಸೊ ಅದನ್ನು ಎಲ್ಲ ನೋಡಿದ್ದೀನಿ. ಆ್ಯಂಡ್ ಸುಮಾರು ವರ್ಷಗಳ ಕಾಲ ನಿಮ್ಮನ್ನು ಟೈಮ್ ಪಾಸು ಮಾಡಿಸ್ತಾರೆ. ಬಟ್ ಇದನ್ನೆಲ್ಲ ನೋಡಿ ನನಗೆ ಸಾಧ್ಯ ಆದಷ್ಟು ಇವತ್ತು ನನಗೇನು ಬಂದಿದೆಯೋ ನಾನು ಅದನ್ನು ಸಾಧ್ಯ ಆದಷ್ಟು ಈ ಇನ್ಸ್ಟ್ರೂಮೆಂಟನ್ನು ನಮ್ಮ ಕರ್ನಾಟಕದಲ್ಲಿ, ನಮ್ಮ ಬೆಂಗಳೂರಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಇದನ್ನು ಬೆಳೆಸಬೇಕು ಅನ್ನೋ ಉದ್ದೇಶದಿಂದನೇ ಮಾಡ್ತಾ ಇದ್ದೀನಿ. ಅದು ಆಗ್ತಾ ಇದೆ, ಇನ್ನೂ ನೋಡ್ಬೇಕು ಇನ್ನೂ ಎಲ್ಲಿಗೆ ಹೋಗುತ್ತೋ, ಕಾಯ್ತಾ ಇದ್ದೀವಿ ಅಷ್ಟೇ. Well, you gave us an example stating that one of your students started earning right from the time Right. he finished his education. So can you give us an insight about what are the various ways people can earn economically or can reach heights using sitar as one of the professions? That is where comes ultimately, no? ಓಕೆ, ಪ್ಯಾಷನ್ನ ನೀವು ಫಾಲೋ ಮಾಡ್ತಾ ಇದ್ದೀರಾ, ಕರೆಕ್ಟ್. ಅದಾದಮೇಲೆ ಮತ್ತೆ ಅರ್ನಿಂಗ್ ಏನು? ಪ್ಯಾಷನ್ ಫಾಲೋ ಮಾಡಿದ್ವಿ, ಕಲ್ತ್ಕೊಂಡ್ವಿ, ರೆಡಿ ಆದ್ವಿ, ದೆನ್ ವಾಟ್ ನೆಕ್ಸ್ಟ್? ಅಲ್ಟಿಮೇಟ್ಲಿ ಬರೋದು ಅಲ್ಲಿಗೆ ಅಲ್ವಾ, ಫೈನಾನ್ಷಿಯಲಿ ನಾವು ಎಷ್ಟು ಸ್ಟೇಬಲ್ ಆಗ್ತಾ ಇದ್ದೀವಿ. ಸೊ ಇವಾಗ ಅದಕ್ಕಿಂತ ಬೆಸ್ಟ್ ಎಕ್ಸಾಂಪಲ್ ಆಗಲೇ ಹೇಳ್ದಂಗೆ ನನ್ನ ಸ್ಟೂಡೆಂಟ್ಸ್ ಅರ್ನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಆನ್ ಫುಲ್ ಟೈಮ್ ಮ್ಯೂಸಿಕ್, ಮೇಕಿಂಗ್ ದೇರ್ ಕರಿಯರ್ ಆ್ಯಸ್ ಅ ಸಿತಾರ್ ಪ್ಲೇಯರ್. ಅವರು ಮಾಡಿದ್ದಾರೆ. ಆಮೇಲೆ ಬೇಕಾದಷ್ಟು ಆಪ್ಷನ್ಸ್ ಇದೆ. ಆ್ಯಂಡ್ ಲಕ್ಕಿಲಿ ವಿ ಆರ್ ಇನ್ ಬ್ಯಾಂಗ್ಳೂರ್. ಸ್ವಲ್ಪ ನಾವು ಅದೇ ಸ್ವಲ್ಪ ಬೆಂಗಳೂರಿಂದ ಆಚೆ ಇದ್ವಿ ಅಥವಾ ಸಣ್ಣ ಊರಲ್ಲಿದ್ದರೆ ಸ್ವಲ್ಪ ಕಷ್ಟ ಆಗುತ್ತೆ ಸರ್ವೈವಿಂಗ್ ಆನ್ ಸಿತಾರ್. ಬಟ್ ಬ್ಯಾಂಗ್ಳೂರಲ್ಲಿರೋದ್ರಿಂದ ದೆರ್ ಆರ್ ಟೂ ಮೆನಿ ಅಪಾರ್ಚುನಿಟೀಸ್ ವೇರ್ ಯು ಕ್ಯಾನ್ ಸ್ಟಾರ್ಟ್ ಯುವರ್ ಓನ್ ಟೀಚಿಂಗ್ ಕ್ಲಾಸಸ್, where you can start working with the film background music, where you can
start career as a accompanist with the singers, where you can stand alone like solo sitar player, only Bollywood musics, not classical. And also you can make a career as a classical sitar player. ಸುಮಾರು ಆಪ್ಷನ್ಸ್ ಇದೆ. ಅದರಲ್ಲಿ ನಿಮ್ಗೆ ಯಾವುದು ಪರ್ಫೆಕ್ಟ್ ಅನ್ನಿಸ್ತಾ ಇದೆ, ವೇರ್ ಯು ಆರ್ ಎಂಜಾಯಿಂಗ್ ಇಟ್, ಅಲ್ಲೇ ಇದರಲ್ಲೂ ಸೇರ್ಕೊಂಡು ಹೋಗ್ತಾ ಇರಿ. ಬಿಕಾಸ್ ಆಲ್ರೆಡಿ ಇದನ್ನೆಲ್ಲ ಹೇಳಕ್ಕೆ ಸಾಧ್ಯ ಯಾಕಾಗತ್ತೆ ಅಂದರೆ, ಬಿಕಾಸ್ ಆಲ್ರೆಡಿ ನನಗೆ 7-8 ಜನ ಸ್ಟೂಡೆಂಟ್ಸ್ ದೇ ಸ್ಟಾರ್ಟೆಡ್ ಅರ್ನಿಂಗ್ ವಿತ್ ಸತಾರ್. ಕೆಲವರಂತೂ ವರ್ಕ್ ಬೇರೆ ಮಾಡ್ತಾ ಇದ್ದಾರೆ, ಬಟ್ ಸೈಡಲ್ಲಿ ಇದನ್ನು ಮಾಡ್ಕೊಂಡು ಡಬಲ್ ಇನ್ಕಮಲ್ಲಿದ್ದಾರೆ. ಸೊ ಈ ಥರನೂ ವರ್ಕ್ ಆಗ್ತಾ ಇದೆ. ಸೊ ಇಟ್ಸ್ ಅ ಗುಡ್ ಥಿಂಗ್. ಸೊ ಅರ್ನಿಂಗ್ ಮಾಡ್ತಾ ಇದ್ದಾರೆ ಎಲ್ಲ ಸ್ಟೂಡೆಂಟ್ಸು. ಜೊತೆ ಇಲ್ಲಿವರೆಗೂ ಇವಾಗ ಪ್ರೊಫೆಷ್ನಲಿ ಕಲಿತು ನುಡಿಸ್ತಾ ಇರೋರಲ್ಲಿ 7-8 ಜನ ಇದ್ದಾರೆ. ಅದನ್ನು ಬಿಟ್ಟು ಟೋಟಲಿ ನನ್ನ ಹತ್ರ ಸುಮಾರು ಒಂದು 100+ ಸ್ಟೂಡೆಂಟ್ಸ್ ಇದ್ದಾರೆ, ಕಲಿತಾ ಇದ್ದಾರೆ, ಮಾಡ್ತಾ ಇದ್ದಾರೆ. Number of students you have coached over the years? Over the years, maybe ಅದನ್ನು ನಾನು ಲೆಕ್ಕ ಇಟ್ಟಿಲ್ಲ. ಮೋಸ್ಟ್ಲಿ ಥೌಸಂಡ್ಸ್ ಆಫ್ ಸ್ಟೂಡೆಂಟ್ಸ್ ಕಮ್ ಟು ಮೀ ಆ್ಯಂಡ್ ಗಾನ್ ದೆ. ಯಾಕಂದರೆ ಸುಮಾರು ಜನ ಕಂಟಿನ್ಯೂ ಮಾಡಲ್ಲ, ಬರ್ತಾರೆ. ಬಟ್ ಐ ಆಮ್ ಲಕ್ಕಿ ದಟ್ ಸುಮಾರು ಜನ ಉಳ್ಕೊಂಡ್ರು ನನ್ನ ಹತ್ರ. ಆ್ಯಂಡ್ ಸುಮಾರು ಜನ ಆರ್ಟಿಸ್ಟ್ಗಳೇ ಇವಾಗ ನನ್ನನ್ನು ರೆಫರ್ ಮಾಡ್ತಾರೆ, ಸಿತಾರ್ ಕಲಿಬೇಕಾ ಅವ್ರ ಹತ್ರ ಹೋಗಿ. ದ್ಯಾಟ್ ಈಸ್ ಬಿಕಾಸ್ ಆಫ್ ವಿ ಹ್ಯಾವ್ ಗಿವನ್ ದ ರಿಸಲ್ಟ್ಸ್ ಟು ದಿ ಸೊಸೈಟಿ. ಸುಮಾರು ಜನ ನುಡಿಸ್ತಾ ಇದ್ದಾರೆ, ಅದನ್ನು ನೋಡ್ತಾ ಇದ್ದಾರೆ. ಅದನ್ನು ನೋಡಿಬಿಟ್ಟೆ ಎಷ್ಟೋ ಜನ ನನ್ನ ಬರ್ತಾ ಇದ್ದಾರೆ ನನ್ನ ಹತ್ರ ಕಲಿಯೋಕ್ಕೆ. ಅಡ್ವರ್ಟೈಸ್ಮೆಂಟ್ ಮಾಡೋದ್ರಿಂದನೂ ಅಷ್ಟು ಜನ ಬರಲಿಲ್ಲ. ಓನ್ಲಿ ಈ ಸ್ಟೂಡೆಂಟ್ಸ್ನ ನೋಡ್ಕೊಂಡು ವರ್ಡ್ ಆಫ್ ಮೌತಲ್ಲಿ ಎಷ್ಟೋ ಜನ ಬಂದೋದ್ರು, ಕಲಿತಾ ಇದ್ದಾರೆ, ಬರ್ತಾ ಇದ್ದಾರೆ ಇವತ್ತಿಗೂ. ಈಗಂತೂ ಹೆಂಗಾಗಿದೆ ಅಂದರೆ, ಎವ್ರಿ ಡೇ ಐ ವಿಲ್ ಬಿ ಗೆಟಿಂಗ್ 1 or 2 calls for inquiry. Wow. So this is how it is going. Super. So do you also do corporate workshops? Yeah, workshops ಮಾಡ್ತಾ ಇರ್ತೀವಿ. ವರ್ಕ್ಶಾಪ್ ಮಾಡ್ತೀವಿ, ಕ್ಲಾಸಸ್ ಥರ ಮಾಡ್ತೀವಿ. ಅಲ್ಲೇ ಹೋಗ್ಬಿಟ್ಟು 1 week ಕೂತ್ಕೊಂಡು ಟ್ರೈನ್ ಮಾಡ್ತೀವಿ. ಸೊ ಆಲ್ ಥಿಂಗ್ಸ್ ಆರ್ ಗೋಯಿಂಗ್. ಈವನ್ ಈಗ ನನ್ನ ಸ್ಟೂಡೆಂಟ್ಸು ಕೂಡ ಟೀಚಿಂಗ್ ಮಾಡೋಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಈಗ ನನ್ನ ಹತ್ರ ಅಕಸ್ಮಾತ್ ಟೈಮ್ ಇಲ್ಲ ಅಂತಂದರೆ ಐ ವಿಲ್ ಟ್ರಾನ್ಸ್ಫರ್ ದಟ್ ಕಾಂಟ್ಯಾಕ್ಟ್ ಟು ಮೈ ಸ್ಟೂಡೆಂಟ್, that he can earn from there, or he can teach, because already ಅವ್ರಿಗೂ ಆ ಒಂದು ಪ್ಯಾಷನ್ ಇದೆ, ನಾನು ಕಲಿಸ್ಬೇಕು, ನಾನು ಸ್ಪ್ರೆಡ್ ಮಾಡಬೇಕು ಅಂತ. ಸೊ ನನ್ನ ಸ್ಟೂಡೆಂಟ್ಸ್ಗಳಿದ್ದಾರೆ ಇವಾಗ. ಸೊ that is how we are growing. So last but not the least, this question I would want to know, sitar for healing. ಸೊ ಅದ್ರದ್ದೇನಾದರೂ ನೀವು ವರ್ಕ್ಶಾಪ್ಸು ಆ ಥರ ಏನಾದರೂ ಮಾಡ್ತೀರಾ? ಸುಮಾರು ಜನ ಅಪ್ರೋಚ್ ಮಾಡಿದ್ದಾರೆ. ಒಂದು 2-3 ಕಾಂಟ್ಯಾಕ್ಟ್ಸ್ have contacted me on this topic. So try ಮಾಡ್ತಾ ಇದ್ದೀವಿ. We are trying to work on it, and we know that it goes very well because completely it connects to your mind and body. So it goes very well. ಕೆಲಸ ನಡೀತಾ ಇದೆ, ನೋಡೋಣ, ಮಾತುಕತೆ ನಡೀತಾ ಇದೆ. ಬಿಕಾಸ್ ಅವರು ಮೆಡಿಟೇಷನ್ ಈ ಕಡೆ ಬ್ಯಾಕ್ಗ್ರೌಂಡಿಂದ ಬರ್ತಾರೆ, ನಾವು ಮ್ಯೂಸಿಕ್ ಬ್ಯಾಕ್ಗ್ರೌಂಡ್ ಕಡೆಯಿಂದ ಹೋಗ್ತೀವಿ. ಸೊ ಅದನ್ನ ಎರಡನ್ನೂ ಕಂಬೈನ್ ಮಾಡಿಬಿಟ್ಟು ಮಾಡೋಣ ಅಂತ ಒಂದು ಮಾತು ನಡೆದಿದೆ. Okay, so yes, I just wanted to bring in that aspect of sitar as well. Sitar for spiritual growth also. I have heard that because as you were saying, sitar brings you to the moment. Okay. You are in the present moment. Right. So that is what even spirituality also is all about, staying in the present moment. Yes, present. Correct, 100%. I agree with it. Thank you. Well, I have been missing these notes for quite some time. So before we wind up, one small piece of, can I request one small piece of music? Sure.
Thank you. Thank you. That was wonderful, wonderful. Well, all these episodes which I have been doing, I have always gained information from the guests. But this is one episode where I felt that I'm also expressing myself along with you. So this has been one of the joyful moments for me. You brought out, you lifted those energy levels, and it was elevated, and we felt that rise of splurge of energy. Thank you so much. Same way, even I felt like that because it's not a regular thing for me to Mhm. getting an interviews like this and answering like these questions. Students will be having the questions that is different, and there I am a guru. Here I'm like just a buddy where I'm Awesome. sharing my experience and thanks for you to you and your team inviting me here. Thanks a lot. Thank Mhm. you. I have just one last request. See, you said cheerfulness. So let's do something like this where I'll also laugh. Can you match my laughter with With your the instrument. Yeah. Let me try this because I never done this before. This is just a crazy idea. Yeah. Go ahead. No problem. This is how you are laughing. Let go ahead. My laughter has reached silent. It is coming from the belly. It's Okay. truly an amazing. Hmm. Yeah, let me feel it now. Yeah. Okay. That's it. Thank you. Okay, can I cut it? Yes. Yes.